ಕಟ್ಟದೇನು ನೀರಲ್ಲಿ ಮೀನು ಅಡಿಮುಟ್ಟದೇನು ಆ ದೈವದಾಜ್ಞೆನೇ ಎಲ್ಲಾನು. ಹೇ ಶಾರದೆ ದಯಪಾಲಿಸು, ಈ ಬಾಲನು ಬೆಳಕಾಗಿಸು. ನಾಳೆಗಳ ದಾರಿಯಲ್ಲಿ ನಂಬಿಕೆಯ ನೆಲೆಯಾಗಿರಿಸು, ಮುನ್ನಡೆಸು. ಕೈ ಹಿಡಿದು ನಾವಾಡು ಪದ ಪದದಲ್ಲೂ ಸಂಚರಿಸು. ಹೂವಲ್ಲಿ ಜೇನು ಗುಡಿ ಕಟ್ಟದೇನು ನೀರಲ್ಲಿ ಮೀನು ಅಡಿಮುಟ್ಟದೇನು ಆ ದೈವದಾಜ್ಞೆನೇ ಎಲ್ಲಾನು. ಹೇ ಶಾರದೆ ದಯಪಾಲಿಸು, ಈ ಬಾಲನು ಬೆಳಕಾಗಿಸು. ಹೇ ಶಾರದೆ. ಕಂಬಾರು ಶ್ರೀ ದುರ್ಗಾ ಪರಮೇಶ್ವರಿ ಜಡಧಾರಿ ದೇವವನ್ನು ಸ್ಮರಿಸುತ್ತಾ ಶ್ರೀ ದುರ್ಗಾ ರಿಜಿಸ್ಟರ್ ಕೋಲಾರು ಇದರ ನೂತನ ಕಟ್ಟಡದ ಉದ್ಘಾಟನಾ ಸಮಾರಂಭ ನೆರವೇರಿತು. ಈಗ ಅತಿಥಿ ಗಣ್ಯರನ್ನು ಸ್ವಾಗತ ಮಾಡಲು ನಾನು ಬಂದಿದ್ದೇನೆ. ನಮ್ಮ ಸಂಘವನ್ನು ಉದ್ಘಾಟನೆ ಮಾಡಲು ಬಂದಂಥ ಸಾಂಬಾವಿ ಫ್ಯಾಮಿಲಿ ಟ್ರಸ್ಟ್ನ ಮಾಲಕರಾದಂಥ ಮಹಾಬಲೇಶ್ವರ ಭಟ್ ಎಡಕಾಣ ಇವರಿಗೆ ನಮ್ಮ ಸಂಘದ ಪರವಾಗಿ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸುತ್ತಾ ಇದ್ದೇನೆ. ಶ್ರೀಯುತ ಮಹಾಬಲೇಶ್ವರ ಭಟ್ ಎಡಕಾಣ ಸಾಂಬಾವಿ ಟ್ರಸ್ಟ್ ಇವರಿಗೆ ನಮ್ಮ ಸಂಘದ ಎಲ್ಲವರಾದಂತಹ ಶ್ರೀಯುತ ರೋಹಿತ್ ಶೆಟ್ಟಿ ಅವರು ಶಾಲು ಹೊದಿಸಿ ಈ ಸಭಾ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದಾರೆ. ಹಾಗೇನೆ ನಮ್ಮ ಸಂಘದ ಶುಭ ಸಂಸ್ಥಾನೆ ಗೈಯಲು ಬಂದಂತಹ ನಮ್ಮ ಸಂಘದವರಾದಂಥ ಕೋಲಾರು ಸತೀಶ್ ಚಂದ್ರ ಭಂಡಾರಿ ಕ್ಯಾಂಪ್ ನಿರ್ದೇಶಕರು ಇವರನ್ನು ಸಂಘದ ನಿಮ್ಮೆಲ್ಲರ ಪರವಾಗಿ ಸ್ವಾಗತಿಸ್ತಾ ಇದ್ದೇನೆ. ಶ್ರೀಯುತ ಕೋಲಾರ ಸತೀಶ್ ಚಂದ್ರ ಭಂಡಾರಿ ಅವರಿಗೆ ಸಂಘದ ಸದಸ್ಯರು ಶಾಲು ಹೊದಿಸಿ ಈ ನಮ್ಮ ಸಭಾ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಹಾಗೇನೆ ನಮ್ಮ ಇವತ್ತಿನ ಮುಖ್ಯ ಅತಿಥಿ ಆದಂತಹ ನಮ್ಮ ಗ್ರಂಥಾಲಯದ ನಿರೂಪಕರು ಪ್ರಮೀಳಾ ಮಾಧವನ್ ಇವರಿಗೂ ನಮ್ಮ ಸಂಘದ ಪರವಾಗಿ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸುತ್ತಾ ಇದ್ದೇನೆ. ಇವತ್ತಿನ ಈ ನಮ್ಮ ಉದ್ಘಾಟನಾ ಸಮಾರಂಭದಲ್ಲಿ ಲೈಬ್ರರಿಯನ್ನು ಉದ್ಘಾಟಿಸಿದಂತಹ ಶ್ರೀಮತಿ ಪ್ರಮೀಳಾ ಮಾಧವನ್ ಇವರಿಗೆ ಲೋಕೇಶ್ ಪಾರಿಂಜ ಇವರು ಶಾಲು ಹೊದಿಸಿ ಈ ಸಭಾ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದಾರೆ. ಮತ್ತೋರ್ವ ಅತಿಥಿಯಾದಂತಹ ಶ್ರೀನಿವಾಸ್ ಮಾಸ್ಟರ್ ವೆಲ್ಫೇರ್ ಸ್ಟ್ಯಾಂಡಿಂಗ್ ಕಮಿಟಿ ಚೇರ್ಮನ್ ಪೈಲಿಗೆ ಸದಸ್ಯರು ಇವರಿಗೂ ಸಂಘದ ಪರವಾಗಿ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಶ್ರೀ ದುರ್ಗಾ ಪರಮೇಶ್ವರಿ ಎಯುಪಿ ಶಾಲೆಯ ಧರ್ಮತಡಕದಲ್ಲಿ ಅಧ್ಯಾಪಕರಾಗಿಕೊಂಡು ಇವತ್ತಿನ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಶ್ರೀಯುತ ಶ್ರೀನಿವಾಸ್ ಮಾಸ್ಟರ್ KH ಇವರಿಗೆ ಸಂಘದ ಸದಸ್ಯರು ಶಾಲು ಹೊದಿಸಿ ಸ್ಮರಣಿಕೆ ನೀಡಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದಾರೆ. ಹಾಗೆಯೇ ಮತ್ತೋರ್ವರು ನಮ್ಮ ಹಿರಿಯರು ಸೀತಾರಾಮ ಶೆಟ್ಟಿ ಸಿದ್ದಿಗುಡಾಳು ತಲಮಗಿಯರು ಇವರಿಗೂ ಸಂಘದ ಪರವಾಗಿ ನಿಮ್ಮೆಲ್ಲರ ಪರವಾಗಿ ಸ್ವಾಗತ ಬಯಸ್ತಾ ಇದ್ದೇನೆ. ನಮ್ಮ ಈ ಸಂಘದ ಹಿರಿಯ ಸದಸ್ಯರೆಲ್ಲರೂ ಆಗಿರುವಂತಹ ಶ್ರೀಯುತ ಸೀತಾರಾಮ ಶೆಟ್ಟಿ ಸಿದ್ದಿಗುಡಾಳು ಇವರಿಗೆ ಶಾಲು ಹೊದಿಸಿ ನೆನಪಿನ ಕಾಣಿಕೆಯನ್ನು ನೀಡುತ್ತಾ ಈ ನಮ್ಮ ಸಭಾ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದಾರೆ. ಮತ್ತೋರ್ವರು ನಮ್ಮ ಸಂಘಕ್ಕೆ ಯಾವಾಗಲೂ ಬೆನ್ನೆಲುಬಾಗಿ ನಿಂತುಕೊಂಡಿರುವಂತಹ ಸಂಕಪ್ಪ ಭಂಡಾರಿ ಬಲ್ಲಂಬೆಟ್ಟು ವಿಶ್ವ ಹಿಂದೂ ಪರಿಷತ್ ಕಣ್ಣೂರು ವಿಭಾಗ ಇವರಿಗೂ ಸಂಘದ ಪರವಾಗಿ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಶ್ರೀ ದುರ್ಗಾ ಕೋಲಾರಿನ ಸಂಘಟನೆಯ ಹಿರಿಯ ಸದಸ್ಯರಾಗಿರುವಂತಹ ಮತ್ತೋರ್ವರು ಶ್ರೀಯುತ ಸಂಕಪ್ಪ ಭಂಡಾರಿ ಇವರಿಗೂ ಕೂಡ ಈ ನಮ್ಮ ಸಭಾ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಮತ್ತೋರ್ವರು
ನಮ್ಮ ಮಹಿಳಾ ಸಂಘದ ಅಧ್ಯಕ್ಷರಾದಂತಹ ಹೇಮಾವತಿ ಶೆಟ್ಟಿ ನಡುಮನೆ ಇವರಿಗೂ ಸಂಘದ ಪರವಾಗಿ ನಮ್ಮ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಶ್ರೀ ದುರ್ಗಾ ಮಹಿಳಾ ಸಂಘಟನೆಯ ಅಧ್ಯಕ್ಷರಾಗಿದ್ದುಕೊಂಡು ದುಡಿಯುತ್ತಿರುವಂತ ಮಾಜಿ ಸದಸ್ಯರಾಗಿರುವಂತ ಶ್ರೀಮತಿ ಹೇಮಾವತಿ ನಡುಮನೆ ಇವರಿಗೂ ಕೂಡ ನಮ್ಮ ಈ ಸಭಾ ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೂ ನಮ್ಮ ಸಂಘದ ಅಧ್ಯಕ್ಷರಾದಂತಹ ಗಣೇಶ್ ಶೆಟ್ಟಿ ಆನೆಬಾಗಿಲು ಇವರಿಗೂ ಸಂಘದ ಪರವಾಗಿ ನಮ್ಮ ನಿಮ್ಮೆಲ್ಲರ ಪರವಾಗಿಯೂ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಶ್ರೀ ದುರ್ಗಾ ಎಂಬ ಯುವಕ ಸಂಘದ ಅಧ್ಯಕ್ಷರಾಗಿಕೊಂಡು ಕಳೆದ 2 ವರ್ಷದಿಂದೀಚೆಗೆ ದುಡಿಯುತ್ತಿರುವಂತಹ ನಮ್ಮ ಈ ಸಂಘದ ಅಧ್ಯಕ್ಷನಾಗಿರುವಂತಹ ಇವತ್ತಿನ ಸಭಾಧ್ಯಕ್ಷನಾಗಿರುವಂತಹ ಗಣೇಶ್ ಶೆಟ್ಟಿ ಆನೆಬಾಗಿಲು ಇವರಿಗೆ ನಮ್ಮ ಈ ಸಭಾ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಹಾಗೂ ಇಲ್ಲಿ ಬಂದು ನೆರೆದಿರುವಂತಹ ಎಲ್ಲ ಕಲಾಭಿಮಾನಿಗಳಿಗೂ ಹಾಗೂ ಎಲ್ಲರಿಗೂ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಒಂದೇ ಮಾತ್ರ ಇವತ್ತಿನ ಈ ದೀಪ ಉರಿಸುವ ಮೂಲಕ ಈ ಸಭಾ ಕಾರ್ಯಕ್ರಮಕ್ಕೆ ನಾವು ಉದ್ಘಾಟನೆ ಮಾಡಲಿಕ್ಕಿದ್ದೇವೆ. ಎಲ್ಲರೂ ಅತಿಥಿಗೊಂಡರು ಕೂಡ ಒಟ್ಟಾಗಿ ನಿಂತು ದೀಪ ಬೆಳಗಿಸಬೇಕಾಗಿ ವಿನಂತಿಸ್ತಾ ಇದ್ದೇವೆ. ವಿಘ್ನ ವಿನಾಶಕನಾದಂತಹ ಗಣಪತಿಯನ್ನು ಮನಸಾರಿಸುತ್ತಾ ಕಳೆದ ಹಲವು ವರ್ಷಗಳಿಂದೀಚೆಗೆ ನಮ್ಮ ಕನಸಾಗಿರುವಂತಹ ಉದ್ಘಾಟನೆಗೊಳ್ಳಲಿರುವಂತಹ ಈ ನಮ್ಮ ಕಟ್ಟಡದ ಉದ್ಘಾಟನೆಯಾಗಿದೆ. ಈ ಸಭಾ ಕಾರ್ಯಕ್ರಮಕ್ಕೆ ಈ ಸಂದರ್ಭದಲ್ಲಿ ಎಲ್ಲರ ಮನಸ್ಸಿನಲ್ಲಿಯೂ ಕೂಡ ಯಾವ ರೀತಿಯಲ್ಲಿ ದೀಪ ಬೆಳಗುತ್ತದೋ ಅದೇ ರೀತಿಯಲ್ಲಿಯೂ ಕೂಡ ಮುಂದಿನ ದಿವಸದಲ್ಲಿ ಶ್ರೀ ದುರ್ಗಾ ಎಂಬ ಯುವಕ ಸಂಘಟನೆ ಬೆಳಗಲಿ ಎಂಬುದೇ ನಮ್ಮ ನಿಮ್ಮೆಲ್ಲರ ಪ್ರಾರ್ಥನೆ. ಎಲ್ಲ ಅತಿಥಿ ಗಣ್ಯರು ಕೂಡ ದೀಪ ಬೆಳಗಿಸುವ ಮೂಲಕ ಈ ಸಭಾ ಕಾರ್ಯಕ್ರಮವನ್ನು ಚಾಲನೆ ದಿಕ್ಕಂತಾಗಿದೆ. ದೀಪ ಬೆಳಗಿಸುವ ಮೂಲಕ ಔಪಚಾರಿಕವಾಗಿ ಈ ಸಭಾ ಕಾರ್ಯಕ್ರಮ ಉದ್ಘಾಟನೆಗೊಂಡಿರುತ್ತದೆ. ಪ್ರಮುಖವಾಗಿ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಈ ನಮ್ಮ ಶ್ರೀ ದುರ್ಗಾ ಎಂಬ ಯುವಕ ಸಂಘಟನೆಯ ಕಟ್ಟಡವನ್ನು ಉದ್ಘಾಟಿಸಿದಂತಹ ಕಳೆದ ಕೆಲವು ವರ್ಷದಿಂದೀಚೆಗೆ ಶಾಂಭವಿ ಫ್ಯಾಮಿಲಿ ಟ್ರಸ್ಟ್ ಎಂಬ ಟ್ರಸ್ಟ್ ಅನ್ನು ಮಾಡಿಕೊಂಡು ನಮ್ಮ ಹಲವಾರು ಕಡೆಗಳಲ್ಲಿ ದಾನಿಗಳಾಗಿದ್ದುಕೊಂಡು ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಸೇರಿದಂತ ಶ್ರೀಯುತ ಮಹಾಬಲೇಶ್ವರ ಭಟ್ ಎಡಕಾನ ಇವರು ನಮ್ಮನ್ನುದ್ದೇಶಿಸಿ ಒಂದೆರಡು ಮಾತನಾಡಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಶ್ರೀ ಕಂಬಾರ ದುರ್ಗಾ ಪರಮೇಶ್ವರಿ ಹಾಗೂ ಜಟಧಾರಿ ದೈವಗಳನ್ನು ಸ್ಮರಿಸುತ್ತಾ ಸೇರಿದಂಥ ವೇದಿಕೆಯಲ್ಲಿರುವಂಥ ಇವತ್ತಿನ ಇನ್ನೊಬ್ಬರು ಅತಿಥಿಗಳಾದ ಶ್ರೀಮತಿ ಪ್ರಮೀಳಾ ಮಾಧವರೇ ಹಾಗೂ ಶ್ರೀ ಕೋಲಾರ ಸತೀಶ್ ಚಂದ್ರ ಭಂಡಾರಿಯವರೇ ಹಾಗೂ ಶ್ರೀನಿವಾಸ ಮಾಸ್ಯ ಹಾಗೂ ಸಂಕಪ್ಪ ಭಂಡಾರಿ ಹಾಗೂ ಸೀತಾರಾಮ್ ಶೆಟ್ಟಿ ಹಾಗೂ ಹೇಮಾವತಿ ಅವರವರೇ ನಿಮ್ಮೆಲ್ಲರಿಗೂ ನಮಸ್ಕಾರಗಳು ಹಾಗೂ ಸೇರಿದಂಥ ಎಲ್ಲ ಬಂಧು ಭಗಿನಿಯರಿಗೆ ನಮಸ್ಕಾರಗಳು. ಇವತ್ತು ನಾವು ದುರ್ಗಾ ಆರ್ಟ್ಸ್ ಆ್ಯಂಡ್ ಸ್ಪೋರ್ಟ್ಸ್ ಕ್ಲಬ್ನ ಒಂದು ಕಟ್ಟಡವನ್ನು ಉದ್ಘಾಟಿಸಿದ್ದೇವೆ. ಯಾವುದೇ ಒಂದು ಸಂಸ್ಥೆ ಅದು ಕೆಲವೊಂದು ಸ್ಟೇಜ್ ಇರ್ತದೆ ಅದಕ್ಕೆ ಮೇಲೆ ಹೋಗಲಿಕ್ಕೆ. ಶುರುವಿಗೆ ಅದನ್ನು ರಿಜಿಸ್ಟರ್ ಮಾಡೋದು, ಅದರಲ್ಲಿ ಸ್ವಲ್ಪ ಆ್ಯಕ್ಟಿವಿಟೀಸ್ ಮಾಡೋದು, ಆಮೇಲೆ ಅದಕ್ಕೆ ಬೇಕಾದ ಒಂದು ಸ್ಥಳವನ್ನು ಅಥವಾ ಒಂದು ಬಿಲ್ಡಿಂಗನ್ನು ನಿರ್ಮಾಣ ಮಾಡೋದು. ಅದು ಯಾಕೆಂದರೆ ನಾವೊಂದು ಮನೆ ಕಟ್ಟಿದ ಹಾಗೆ, ನಾವು ಮನೆ ಕಟ್ಟಿ ಒಂದು ಸಲ ಅಲ್ಲಿ ಕೂತರೆ ಮತ್ತೆ ಅದರದ್ದು ಇನ್ನಿನ್ನು ಅದರ ಒಂದು
ಕಾರ್ಯಕ್ರಮಗಳು ಇನ್ನೂ ಜಾಸ್ತಿ ಆಗ್ತದೆ. ಯಾಕಂದರೆ ಎಲ್ರಿಗೂ ಬಂದು ಸೇರಲಿಕ್ಕಾಗ್ತದೆ, ಎಲ್ಲ ವಿಷಯಗಳನ್ನು ಅಲ್ಲಿ ಡಿಸ್ಕಸ್ ಮಾಡಲಿಕ್ಕಾಗ್ತದೆ. ಹಾಗೆ ಇದೊಂದು ಕೇಂದ್ರ ಬಿಂದು ಆಗ್ತದೆ. ಆದ ಕಾರಣ ಯಾವುದೇ ಸಂಸ್ಥೆಗಾದರೂ ಅದಕ್ಕೊಂದು ಸಂಘಟನೆಗೆ ಎಲ್ಲ ಒಂದು ಅದರದ್ದೇ ಆದ ಒಂದು ಜಾಗ ಬೇಕು. ಆದರೆ ಮಾತ್ರ ಅದು ಶಾಶ್ವತವಾಗಿ ಉಳಿತದೆ, ಹಾಗೆ ಮುಂದುವರಿಯುತ್ತದೆ ಕೂಡ. ಆ ಲಿಕ್ಕಿನಲ್ಲಿ ಇವತ್ತು ಶ್ರೀ ದುರ್ಗಾ ಆರ್ಟ್ಸ್ ಆ್ಯಂಡ್ ಸ್ಪೋರ್ಟ್ಸ್ ಕ್ಲಬ್ಬಿನ ಸದಸ್ಯರು ಒಂದು ಕೈಗೊಂಡಂಥ ಕೆಲಸ ಬಹಳ ಒಂದು ಸಂತೋಷದ ಕೆಲಸ. ಅದಕ್ಕೆ ತುಂಬ ಜನರು ಸಹಾಯ ಮಾಡಿದ್ದಾರೆ. ಜಾಗ ಕೊಟ್ಟ ಸತೀಶ್ ಚಂದ್ರಣ್ಣ ಇರ್ಬೋದು, ಹಾಗೂ ಇನ್ನು ಅವರ ಅಣ್ಣ ಕುಂಜಣ್ಣ ಭಂಡಾರಿಯವರು ಇರ್ಬೋದು, ಹಾಗೆ ಈ ಊರಿನ ಹಾಗೂ ಪರ ಊರಿನ ಎಲ್ಲರೂ ಕೂಡ ಸೇರಿಕೊಂಡು ಈ ಒಂದು ಸಂಘಟನೆಗೆ ಇಷ್ಟೊಂದು ಒಂದು ಪ್ರೋತ್ಸಾಹ ಕೊಟ್ಟಿದ್ದು ನೋಡಿ ತುಂಬ ಸಂತೋಷ ಆಗ್ತದೆ. ಹಾಗೆ ಈ ಸಂಘಟನೆ ಇನ್ನು ತುಂಬ ಕೆಲಸಗಳು ಮಾಡಬೇಕಾಗಿದೆ. ಯಾಕೆಂದರೆ ಬರೀ ನಾವು ಬಂದುಬಿಟ್ಟು ಆರ್ಟ್ಸು ಸ್ಪೋರ್ಟ್ಸು ಅಥವಾ ಅದು ಸಂಘದ ಒಂದು ಸದಸ್ಯರಿಗೆ ಮಾತ್ರ, ಸಮಾಜಕ್ಕಾಗಿ ಒಳ್ಳೊಳ್ಳೆ ಕಾರ್ಯಗಳನ್ನು ಮಾಡುವಂತಾಗಬೇಕು. ಈ ಸಂಘಟನೆಯವರು ತುಂಬ ಕೆಲಸ ಮಾಡ್ತಾಯಿದ್ದಾರೆ. ಇದರಲ್ಲಿ ಅವರಿಗೆ ಒಂದು ಅತ್ಯಂತ ಒಂದು ಧನ್ಯವಾದಗಳನ್ನು ಹೇಳಬೇಕಂದ್ರೆ, ನಮ್ಮ ಶಾಂಭವಿ ಕಲಾಮಂದಿರದ ಒಂದು ಶ್ರಮದಾನ ಸೇವೆಗೆ ಹೆಚ್ಚಿನ ಒಂದು ಕಾರ್ಯಕರ್ತರು ಇಲ್ಲಿಂದ ಬಂದು ಆ ಒಂದು ಕಟ್ಟಡವನ್ನು ಚೆನ್ನಾಗಿ ಮಾಡುವಲ್ಲಿ ತುಂಬ ಒಂದು ಸಹಕರಿಸಿದ್ದಾರೆ. ಆದ ಕಾರಣ ನನ್ನ ಒಂದು ಪರ್ಸನಲ್ ಆಗಿಯೂ ನಿಮ್ಮೆಲ್ಲರಿಗೂ ನಾನು ಒಂದು ಧನ್ಯವಾದಗಳನ್ನು ಹೇಳ್ತೇನೆ. ಹಾಗೆ ಈ ಮುಂದಿನ ನಿಮ್ಮ ಎಲ್ಲ ಒಂದು ಕಾರ್ಯಕ್ರಮಗಳಿರ್ಬೋದು ಅಥವಾ ಮಾಡುವ ಕೆಲಸಕ್ಕೆಲ್ಲ ನನ್ನದು ಅಥವಾ ನಮ್ಮ ಟ್ರಸ್ಟ್ದು ಸಹಕಾರ ಯಾವಾಗಲೂ ಇದ್ದೇ ಇರ್ತದೆ. ಹಾಗೆ ಇಲ್ಲಿ ಬಂದ ಎಲ್ಲರೂ ಕೂಡ ಈ ಒಂದು ಸಂಸ್ಥೆಯಲ್ಲಿ ಇವತ್ತು ಲೈಬ್ರರಿಯನ್ನು ಪ್ರಮೀಳಕ್ಕೆ ಉದ್ಘಾಟನೆ ಮಾಡಿದ್ದಾರೆ. ಅದರಲ್ಲಿ ಈಗ ಜನ ಓದೋದು ಕಡಿಮೆ ಮಾಡ್ತಾ ಇದ್ದಾರೆ. ಅದರಲ್ಲೂ ನಾನು ಮೊನ್ನೆ ಅವ್ರ ಹತ್ರ ಕೇಳಿದೆ, ಲೈಬ್ರರಿ ಯಾರಿಗೋಸ್ಕರ ಮಾಡ್ತಾ ಇದ್ದೀರಿ? ಆಗ ಹೇಳಿದರೆ ಇಲ್ಲೆಲ್ಲ ಇಲ್ಲಿ ಓದೋರು ಇನ್ನೂ ಇದ್ದಾರೆ ಅಂತ. ಆದ ಕಾರಣ ಅದೊಂದು ತುಂಬ ಸಂತೋಷ. ಯಾಕೆಂದರೆ ನೀವೆಲ್ಲ ಸಂಜೆ ಕೆಲಸ ಮಾಡಿ ಬಂದು 1 ಗಂಟೆ 2 ಗಂಟೆ ಈ ಒಂದು ಪರಿಸರದಲ್ಲಿ ಓದಿ ಏನಾದರೂ ನಿಮ್ಮ ಜ್ಞಾನ ಇಂಪ್ರೂವ್ ಆದರೆ ಅದು ನೀವು ಅವರಿಗೆ ಕೊಟ್ಟ ದೊಡ್ಡ ಉಡುಗೊರೆ ಅಂತ ಹೇಳ್ಬೋದು. ಹಾಗೆ ಇನ್ನು ಮುಂದೆಯೂ ಈ ಸಂಸ್ಥೆ ಇನ್ನು ಬೆಳಗಲಿ. ದೇವರು ನಿಮಗೆ ಮತ್ತು ಇಲ್ಲಿ ಸೇರಿದ ನಮಗೆಲ್ಲರಿಗೂ ಒಳ್ಳೆಯ ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡಲಿ. ಹಾಗೆ ಮುಂದಿನ ಎಲ್ಲ ಕಾರ್ಯಗಳಿಗೂ ನಮ್ಮ ಸಂಸ್ಥೆಯಿಂದ ಅಥವಾ ನನ್ನ ವೈಯಕ್ತಿಕವಾಗಿ ಯಾವುದೇ ರೀತಿಯ ಸಹಾಯ ಮಾಡಲು ನಾವು ತಯಾರಿದ್ದೇವೆ ಅಂತ ಹೇಳ್ಕೊಳ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್. ವಂದನೆಗಳು ಶ್ರೀ ಮಹಾಬಲೇಶ್ವರ ಭಟ್ ಎಡಕಾನವರೇ. ಮುಂದಿನ ದಿವಸಗಳಲ್ಲಿಯೂ ಕೂಡ ನಮ್ಮ ಈ ಸಂಘಟನೆಯ ಸದಸ್ಯರು ನಿಮ್ಮ ಬಳಿ ಬಂದಾಗ ನಿಮ್ಮಿಂದ ನಮಗೆ ಆಗುವಂತಹ ಎಲ್ಲ ಸಲಹೆ ಸಹಕಾರಗಳನ್ನು ನೀವು ನೀಡಬೇಕಾಗಿ ನಿಮ್ಮಲ್ಲಿ ಈ ಸಂದರ್ಭದಲ್ಲಿ ನೆನಪಿಸ್ತಾ ಇದ್ದೇನೆ. ಇನ್ನು ಮುಂದೆ ಇವತ್ತಿನ ಈ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಶ್ರೀಯುತ ಶ್ರೀನಿವಾಸ್ ಮಾಸ್ಟರ್, ವೆಲ್ಫೇರ್ ಸ್ಟ್ಯಾಂಡಿಂಗ್ ಕಮಿಟಿ ಚೇರ್ಮನ್, ಪೈಯೊಳಿಕೆ ಪಂಚಾಯತ್, ಅದೇ ರೀತಿಯಲ್ಲಿ ನಮ್ಮ ಹತ್ತಿರದ ಶ್ರೀ ಭಾಗ್ಯೋದಯ ಯುವಕ ಸಂಘದ ಗೌರವಾಧ್ಯಕ್ಷರು ಆಗಿರುವಂತಹ ಶ್ರೀಯುತ ಶ್ರೀನಿವಾಸ್ ಮಾಸ್ಟರ್ ಇವರು ನಮ್ಮನ್ನು ಉದ್ದೇಶಿಸಿ 1-2 ಮಾತನಾಡಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಸರ್ವಮಂಗಲ ಮಾಂಗಲ್ಯಾದಂತಹ ದುರ್ಗೆಯನ್ನು ಹಾಗೂ ಜಟಾಧಾರಿ ದೈವವನ್ನು ಮನಸ್ಸಾ ಸ್ಮರಿಸುತ್ತಾ, ವೇದಿಕೆಯಲ್ಲಿ ಇಂದು ಅಧ್ಯಕ್ಷ ಸ್ಥಾನವನ್ನು ವಹಿಸುವಂತಹ ಈ ಶ್ರೀ ದುರ್ಗಾ ಕೋಳಾರು ಇದರ ಅಧ್ಯಕ್ಷರು ಆಗಿರುವಂತಹ ಶ್ರೀಯುತ ಗಣೇಶ್ ಅವರೇ, ಕಾರ್ಯಕ್ರಮವನ್ನು ಉದ್ಘಾಟಿಸಿದಂತಹ ಶ್ರೀಯುತ ಮಹಾಬಲೇಶ್ವರ ಭಟ್ ಅವರೇ, ಇಲ್ಲಿ ಆಸೀನರಾಗಿರುವಂತಹ ಪ್ರಮೀಳಾ ಮಾಧವನ್, ಅದೇ ರೀತಿ ನಮ್ಮೆಲ್ಲರ ಪ್ರೀತಿಯ ಕೋಳಾರು ಸತೀಶ್ ಚಂದ್ರ ಭಂಡಾರಿಯವರೇ, ಹೇಮಾವತಿ ಶೆಟ್ಟಿ, ಸೀತಾರಾಮ ಶೆಟ್ಟಿ, ಅದೇ ರೀತಿ ಸಂಕಪ್ಪ ಭಂಡಾರಿ, ಅದೇ ರೀತಿ ಹಿರಿಯರಾದಂತಹ ಇಲ್ಲಿ ಅನೇಕ ಮಂದಿ ನಮ್ಮ ಎದುರಿದ್ದಾರೆ. ಇಲ್ಲಿ ಮಹಿಳೆಯರಿದ್ದಾರೆ, ಮಕ್ಕಳಿದ್ದಾರೆ, ದೊಡ್ಡ ಯುವಕರ ಪಡೆಯೇ ಇದೆ. ಎಲ್ರಿಗೂ ವಂದನೆಗಳು. ಬೆಳಗಿನಿಂದ ನನ್ನ ಈ ದಿನ ಸಾರ್ಥಕವಾದ ಹಾಗೆ ಕಾಣ್ತಾ ಉಂಟು. ಬೆಳಗ್ಗೆ ಬಂದ ಹಾಗೆ ಗಣಹೋಮ ನಡೆಯುತ್ತೆ. ಆ ಗಣೇಶನನ್ನು ಸ್ಮರಿಸಿ ಈ ಕಾರ್ಯಕ್ಕೆ ಇಂದಿನ ದಿನವನ್ನು ಮುಂದುವರಿಸ್ತಾ ಇದ್ದೇವೆ. ಅದೇ ರೀತಿ ಒಂದು ಸುಂದರವಾದಂತಹ ಕಾರ್ಯಕ್ರಮಕ್ಕೂ ಕೂಡ ನಾವು ಇಂದು ಸಾಕ್ಷಿ ಆಗ್ತಾ ಇದ್ದೇವೆ. ಬಹಳ ಒಳ್ಳೆಯ ಒಂದು ದೃಶ್ಯ ಇಲ್ಲಿ ನಿಂತರೆ ಕಾಣ್ತಾ ಉಂಟು. ಇಂತಹ ಒಂದು ಸ್ಥಳವನ್ನು
ಈ ಸಂಘಕ್ಕೆ ಬಿಟ್ಟು ಕೊಟ್ರಲ್ಲ, ಆ ಮನಸ್ಸಿಗೆ ಯಾವುದು ಸಮಾನ ಬರಲಿಕ್ಕಿಲ್ಲ. ಅದು ನಿಜವಾಗಿಯೂ ಮೆಚ್ಚುವಂಥದ್ದು. ನಾವು ಅನ್ನದಾನ ಮಾಡಬೇಕಂತ ಹೇಳ್ತೇವೆ, ಅದೇ ರೀತಿ ಸ್ಥಳದಾನ ಕೂಡ ಅಷ್ಟೇ ಮಹತ್ವವಾದದ್ದು. ಯಾರೂ ಈಗ ಸ್ಥಳದಾನ ಮಾಡಲಿಕ್ಕಿಲ್ಲ, ಯಾಕೆಂತ ಹೇಳಿದರೆ ಎಲ್ಲರಲ್ಲಿ ಇರೋದು ಸ್ವಲ್ಪ ಸ್ಥಳಗಳು. ಆದರೆ ಇಂತಹ ಒಂದು ಒಳ್ಳೆಯ ಮನಸ್ಸನ್ನು ಕೊಟ್ಟಂತಹ ನಮ್ಮ ಕುಂಜಣ್ಣ ಭಂಡಾರಿ ಆಗಲಿ, ಸತೀಶ್ ಅಣ್ಣ ಆಗಲಿ, ನಾನು ಇವತ್ತು ಕುಂಜಣ್ಣ ತ್ಯಾಗದ ಪ್ರತೀಕ, ಶಾಂತಿಯ ಪ್ರತೀಕ, ನಾನು ಮಾದರಿಯಾಗಿ ಒಂದು ಸ್ವೀಕರಿಸುವಂಥ ಒಂದು ವ್ಯಕ್ತಿತ್ವ ಅಂತ ಹೇಳಿದರೆ ಕುಂಜಣ್ಣ ಭಂಡಾರಿಯವರು. ಅವರು ನಮ್ಮೊಟ್ಟಿಗೆ ಬೇಕಿತ್ತು, ಆದರೆ ಕಾರ್ಯನಿಮಿತ್ತ ಅವರಿಗೆ ಹಲವಾರು ಕಾರ್ಯಗಳಿರ್ಬೋದು, ಆ ನಿಮಿತ್ತ ಅವರು ಬರಲಿಕ್ಕಿಲ್ಲ. ಇಲ್ಲದಿದ್ದರೆ ಇಲ್ಲಿ ನಮ್ಮೊಟ್ಟಿಗೆ ಇದ್ದರೆ ಅದಕ್ಕೊಂದು ಇನ್ನೂ ಚೆಂದ ಇತ್ತು. ಆಗಲಿ ಏನೇ ಆಗಲಿ, ಸತೀಶ್ ಅಣ್ಣ ಇದ್ದಾರೆ, ಇಡೀ ಜೀವನವನ್ನೇ ಸಮಾಜ ಸೇವೆಗಾಗಿ ಮುಡಿಪಾಗಿಟ್ಟವರು. ಹೇಗೆ ಮುಂದುವರಿಸ್ತಾರೆ ಅಂತ ನನಗೆ ಗೊತ್ತಿಲ್ಲ. ಬೆಳಿಗ್ಗೆ ಎದ್ದು ಹೋದರೆ ರಾತ್ರಿ ಎಷ್ಟು ಗಂಟೆ ಆಗ್ತದೆ ಅಂತೇಳಿ ಅವರ ಧರ್ಮಪತ್ನಿಗೆ ಮಾತು ಗೊತ್ತಿರ್ಬೋದು. ನಮಗೆ ಅವರು ಯಾವಾಗಲೂ ಓಡಾಡ್ತಾ ಇದ್ದಾರೆ. ಅವರ ಸಹಕಾರ ಇದ್ದ ಕಾರಣವೇ ಆಗಿರ್ಬೋದು ಮನೆ ಅಂತೇಳಿ ಒಂದು ಉಳಿದಿರ್ಬೋದು. ಅಂದರೆ ಸಮಾಜ ಸೇವೆ ಅಂತ ಹೇಳಿದರೆ ಹೊರಗೆ ಇಳಿದ ಮೇಲೆ ಅದು ಆ ರೀತಿ ನಡೆಯುವಂಥದ್ದು. ಮನೆಯನ್ನು ನೋಡಲಿಕ್ಕೆ ಆಗುವುದಿಲ್ಲ. ಉಳಿದವರ ಸೇವೆಗೈಯುವುದರಲ್ಲಿ ತೃಪ್ತಿಯನ್ನು ಕಾಣುವಂಥವರು ಸಮಾಜ ಸೇವಕರು. ಅದೇ ರೀತಿ ಶ್ರೀ ದುರ್ಗಾ ಕೋಳಾರು ಎನ್ನುವಂಥ ಸಂಘಟನೆ ಕೂಡ ಆ ರೀತಿಯಲ್ಲಿ ಮುಂದುವರಿಬೇಕು. ಸಮಾಜ ಸೇವೆಯೇ ಧ್ಯೇಯವಾಗಿತ್ತು. ಪೂರ್ಣ ಪ್ರಮಾಣದಲ್ಲಿ ಸಾಧ್ಯ ಇಲ್ಲ, ಆದರೆ ಒಂದು ಮನುಷ್ಯ ಅಂತ ಹೇಳುವವ ಸ್ವಲ್ಪ ಭಾಗವನ್ನಾದರೂ ತಾನು ಸಮಾಜ ಸೇವೆಗೆ ಮೀಸಲಿಟ್ಟರೆ ಆತನ ವ್ಯಕ್ತಿತ್ವ, ಆತನ ಜೀವನ ಸಾರ್ಥಕವಾಗುತ್ತದೆ ಅಂತ ಹೇಳುವಂಥದ್ದು. ಯಾವುದೇ ಕೂಡ ಕಾರ್ಯಗಳಾಗಿರಲಿ. ಈಗ ಇಲ್ಲಿ ಒಂದು ಸುಂದರವಾದಂಥ ಕಟ್ಟಡ ನಮ್ಮ ಕಣ್ಣ ಮುಂದೆ ಎದ್ದು ನಿಂತಿದೆ. ಅದರ ಹಿಂದೆ ಹಲವಾರು ಶ್ರಮಗಳು ನಡೆದಿರ್ಬೋದು. ಏನೇ ಆಗಲಿ, ನಮಗೆ ಇಂದು ತೀರ್ಮಾನ ಮಾಡಿದ ನಾಳೆಗೆ ಕಟ್ಟಡ ಆಗಲಿಕ್ಕಿಲ್ಲ. ಅಂದರೆ ಒಂದು ಎತ್ತರದ ಸ್ಥಳವನ್ನು ಏರಬೇಕಾದ್ರೆ ಅದಕ್ಕೆ ಒಂದೊಂದೇ ಹಂತಗಳಿವೆ. ಒಂದು ಏಣಿ ಬೇಕಾಗ್ತದೆ. ಏಣಿ ಹಾಕುವಾಗ ನೇರ ಹತ್ತಲಿಕ್ಕೆ ಆಗದಿದ್ದರೂ ಒಂದೊಂದೇ ಮೆಟ್ಟಲನ್ನು ಹತ್ತಿ ಆ ಗುರಿಯನ್ನು ನಾವು ತಲುಪುತ್ತೇವೆ. ಅವರು ಕೂಡ ಹಾಗೆ ಒಂದೊಂದೇ ಹಂತಗಳನ್ನು ದಾಟಿಕೊಂಡು ಸುಂದರವಾದ ಕಟ್ಟಡವನ್ನು ನಮ್ಮ ಈ ಸಮಾಜಕ್ಕೆ ಅಥವಾ ಇಲ್ಲಿಗೆ ಸಮರ್ಪಿಸಿದ್ದಾರೆ. ಆ ಶ್ರೀ ದುರ್ಗಾ ಯುವಕರ ಸಂಘದವರ ಆ ಕಾರ್ಯವನ್ನು ಶ್ಲಾಘಿಸ್ತಾ, ಏನೇ ಆಗಲಿ ಅವರು ಒಟ್ಟಾಗಿ ಇನ್ನು ಮುಂದುವರಿಬೇಕು. ಒಂದು ನಾವುಗಳು ಒಟ್ಟಾಗಿ ನಿಂತರೆ ನಮ್ಮ ಸಮಾಜ ಕೂಡ ಬೆಳೆಯುತ್ತದೆ. ಆದ ಕಾರಣ ಆ ಯುವಕರಲ್ಲಿ ಕೇಳುವಂಥದ್ದು, ಒಟ್ಟಾಗಿ ನಿಲ್ಲಿ. ಅಧ್ಯಕ್ಷರಾಗಿರಲಿ, ಕಾರ್ಯದರ್ಶಿ ಆಗಿರಲಿ, ಟ್ರೆಷರರ್ ಆಗಿರಲಿ, ಉಳಿದ ಸದಸ್ಯರಾಗಿರಲಿ, ಏಕಮತದಿಂದ. ಅದು ಒಂದು ನಾಯಕತ್ವ ಮಾತ್ರ ಕೊಡುವಂಥದ್ದು, ಒಬ್ಬ ನಾಯಕ ಮಾತ್ರ. ಒಮ್ಮೆ ನಾನು ಕೆಲವು ಸಣ್ಣ ಒಂದು ನಿಮಿಷದ ಒಂದು ಸಣ್ಣ ಘಟನೆಯನ್ನು ಹೇಳ್ತೇನೆ. ಒಮ್ಮೆ ಕೇರಳ ಮತ್ತು ಕರ್ನಾಟಕ ತಂಡಗಳು ದೋಣಿಯೋಟ ಸ್ಪರ್ಧೆ ನಡೆಸಿದವು. ಫೈನಲಿಗೆ ಬಂತು. ಕೇರಳದವರು ಒಳ್ಳೆ ಬಲಾಢ್ಯರು. ಕರ್ನಾಟಕದ ದೋಣಿಯೋಟ ಸ್ಪರ್ಧೆಯ ತಂಡವು ಬಲಾಢ್ಯವಾಗಿತ್ತು. ನೇರ ಸ್ಪರ್ಧೆ ನಡೆಯುವಾಗ ಕೇರಳ ತಂಡ ಸೋತಿತು, ಕರ್ನಾಟಕ ತಂಡ ಗೆದ್ದಿತು. ಯಾಕೆ ಆಗಿರ್ಬೋದು? ಈ ದೋಣಿಯೋಟ ನಡೆಯುವಾಗ, ಅದರಿಂದ ಮೊದಲು ಹೇಳ್ತೇನೆ, ದೋಣಿಯೋಟ ನಡೆಯುವಾಗ ಅದರಲ್ಲಿದ್ದ ತಂಡದ ಸದಸ್ಯರು ಏನು ಮಾಡ್ತಾರೆ, ನಾಯಕ ಒಂದೇ ರೀತಿಯ ತಾಳ ಹಾಕ್ತಾನೆ. ಆ ತಾಳಕ್ಕೆ ಹೊಂದಿಕೊಂಡು ಹುಟ್ಟು ಹಾಕ್ತಾರೆ ಉಳಿದ ಸದಸ್ಯರು. ಆಗ ಏನಾಗ್ತದೆ, ದೋಣಿ ಒಂದೇ ರೀತಿಯಲ್ಲಿ ಮುಂದುವರಿಯುತ್ತದೆ. ಆ ತಾಳಕ್ಕೆ ತಕ್ಕಾಗಿ ಹೋದರೆ ಮಾತ್ರ ದೋಣಿ ಸ್ಪೀಡಾಗಿ ಹೋಗ್ತದೆ. ಇಲ್ಲಿ ಪುನಃ ರೀಪ್ಲೇ ನೋಡುವಾಗ ಕಾಣ್ತದೆ, ಕರ್ನಾಟಕ ತಂಡದವರು ನಾಯಕ ಹೇಳಿದ ಹಾಗೆ ಆ ತಾಳಕ್ಕೆ ತಕ್ಕಂತೆ ಹುಟ್ಟು ಹಾಕ್ತಾ ಇದ್ದಾರೆ ಎಲ್ಲರೂ. ಕೇರಳ ತಂಡದ ನೋಡುವಾಗ ಏನಾಗ್ತಾನೆ, ನಾಯಕ ಮಾತ್ರ ಹುಟ್ಟು ಹಾಕ್ತಾನೆ, ತಂಡದ ಸದಸ್ಯರೆಲ್ಲ ತಾಳ ಹಾಕ್ತಾ ಇದ್ದಾರೆ. ಹಾಗೆ ಎಲ್ಲಿ ಗೆಲ್ಬಹುದು? ಇದರ ಅರ್ಥ ಏನು? ನಾಯಕನಾದವ ಮಾತ್ರ ಅಲ್ಲ, ತಂಡದ ಸದಸ್ಯರು ಒಟ್ಟುಗೂಡಿದರೆ ಮಾತ್ರ ಯಾವುದೇ ಗುರಿಯನ್ನು ನಮಗೆ ತಲುಪುವುದು ಅಂತ ಹೇಳುವಂಥದ್ದು. ಇದು ನಾನು ನಿಮಗೆ ಹೇಳುವಂಥದ್ದು. ಎಲ್ಲ ತಂಡದ ಸದಸ್ಯರು ಒಗ್ಗಟ್ಟಿನಿಂದ ದುಡಿದ್ರೆ ಅಲ್ಲಿ ನಾವು ಮುಂದುವರಿಲಿಕ್ಕೆ ಸಾಧ್ಯ ಉಂಟು. ಏನೇ ಆಗಲಿ, ಈ ಕಟ್ಟಡ ಒಳ್ಳೆಯದೇ. ಇದಕ್ಕೆ ಜೀವಂತಿಕೆ ತುಂಬಬೇಕು ನೀವು. ಜೀವಂತಿಕೆ ಅಂದರೆ ಏನು? ಇಲ್ಲಿ ನೀವೆಲ್ಲರೂ ಸೇರಿ ಒಳ್ಳೆಯ ಯೋಜನೆಗಳನ್ನು ರೂಪಿಸಬೇಕು. ಈ ಸಮಾಜಕ್ಕೆ ಏನಾದರೂ ನಮ್ಮಿಂದ ಸಾಧ್ಯ ಉಂಟೋ? ಶ್ರೀ ದುರ್ಗಾ ಕೋಳಾರ್ ಎನ್ನುವಂಥ ಹೆಸರು ಇನ್ನೂ ಕೂಡ ಪ್ರಸಿದ್ಧವಾಗಬೇಕಾದರೆ ಸಮಾಜಕ್ಕೆ ನಾವೇನಾದರೂ ಕೊಡುಗೆ ನೀಡಬೇಕು. ಅಂತಹ ಯೋಜನೆಗಳು ಈ ಕಟ್ಟಡದಲ್ಲಿ ರೂಪಿಸುವಾಗ ಈ ಕಟ್ಟಡಕ್ಕೆ ಜೀವಂತಿಕೆ ಬರುತ್ತದೆ. ಆ ಕಟ್ಟಡ ಕಟ್ಟಿದ್ದಕ್ಕೆ ಸಾರ್ಥಕತೆ ಬರ್ತದೆ. ಸ್ಥಳವನ್ನು ಕೊಟ್ಟಂತಹ ವ್ಯಕ್ತಿಗೆ ಸಂತೋಷ ಆಗ್ತದೆ. ಅದು ನಡೆಯಲಿ. ನಾನು ಹೆಚ್ಚು ಮಾತಾಡೋದಿಲ್ಲ. ನೀವೆಲ್ಲರೂ ಈ ಕಾರ್ಯಕ್ರಮಕ್ಕೆ ಬಂದಿದ್ದೀರಾ, ಮಾತ್ರವಲ್ಲ ನನ್ನನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸಿದ್ದೀರಾ. ನಿಮಗೆಲ್ಲರಿಗೂ ಪ್ರೀತಿಪೂರ್ವಕವಾದ ಕೃತಜ್ಞತೆಯನ್ನು ಸಲ್ಲಿಸ್ತಾ ವಿರಮಿಸ್ತೇನೆ. ಜೈ ಹಿಂದ್. ಒಗ್ಗಟ್ಟಿನಲ್ಲಿ ಬಲವಿದೆ ಎಂಬ ಮಾತಿನಂತೆ ಈ ನಮ್ಮ ಸಂಘಟನೆ ಎಲ್ಲರೂ ಕೂಡ ಒಗ್ಗಟ್ಟಾಗಿರಬೇಕು ಎಂಬ ಸಂದೇಶವನ್ನು ನೀಡಿದಂತ ಶ್ರೀಯುತ ಶ್ರೀನಿವಾಸ್ ಮಾಸ್ಟರ್ ಇವರಿಗೆ ವಂದನೆಗಳನ್ನು ಸಮರ್ಪಿಸ್ತಾ ಇದ್ದೇವೆ. ಇನ್ನು ಮುಂದೆ
ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಮ್ಮ ಸಂಘಟನೆಯ ಇವತ್ತಿನ ಲೈಬ್ರರಿಯನ್ನು ಉದ್ಘಾಟನೆ ಮಾಡಿದಂತ ಶ್ರೀಮತಿ ಪ್ರಮೀಳಾ ಮಾಧವನ್ ಇವರು ನಮ್ಮನ್ನು ಉದ್ದೇಶಿಸಿ ಒಂದೆರಡು ಮಾತನಾಡಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಎಲ್ಲರಿಗೂ ನಮಸ್ಕಾರ. ವೇದಿಕೆಯ ಮೇಲಿರುವ ಎಲ್ಲ ಗಣ್ಯ ಮಹನೀಯರಿಗೂ, ವೇದಿಕೆಯ ಮುಂಭಾಗದಲ್ಲಿರುವಂಥ ಎಲ್ಲ ಸಹೃದಯ ಮನಸ್ಸುಗಳಿಗೂ ನಾನು ಬಹಳ ಕೃತಜ್ಞಳಾಗಿದ್ದೇನೆ ಮತ್ತು ತಮಗೆಲ್ಲರಿಗೂ ಮೊತ್ತ ಮೊದಲ ಆಭಾರವನ್ನು ಸಲ್ಲಿಸ್ತಾ ಇದ್ದೇನೆ. ನನ್ನನ್ನು ಈ ಕಾರ್ಯಕ್ರಮದ ಭಾಗವನ್ನಾಗಿ ನೀವು ಮಾಡಿದಿರಿ. ಶ್ರೀಮಾನ್ ರಕ್ಷಿತ್ ಶೆಟ್ಟಿಯವರು ನನ್ನ ಹತ್ರ ಬಂದು ರಂಜಿತ್ ಅವರು ಬಂದು ಈ ಥರ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೇವೆ, ನೀವು ಬರಬೇಕು ಅಂತ ಕರೆದಾಗ ನಾನು ಹೇಳಿದೆ ಕಟ್ಟಡದ ಉದ್ಘಾಟನೆ ಮತ್ತು ಕ್ರೀಡೋತ್ಸವದ ಕ್ರೀಡಾ ಕ್ಲಬ್ ಅಂತ ಹೇಳಿದಾಗ ಸ್ಪೋರ್ಟ್ಸ್ ಕ್ಲಬ್ಬಿನಲ್ಲಿ ನನ್ನ ಪಾತ್ರ ಏನಿದೆ ಅಂತಂದಾಗ ಇಲ್ಲ ನಾವಲ್ಲಿ ಗ್ರಂಥಾಲಯ ಕೂಡ ಮಾಡ್ತೇವೆ ಅಂತಂದರು. ಹಾಗಾಗಿ ಆಟದ ಜೊತೆಯಲ್ಲಿ ಪಾಠವೂ ಬೇಕು, ಹಾಗಿದ್ರೆ ನಾನು ಬರ್ತೇನೆ ಅಂತಂದೆ. ನನಗೆ ಬಹಳ ಖುಷಿಯಾಯಿತು. ಯಾಕಂದರೆ ಒಂದು ಸಮಾಜಕ್ಕೆ ಎಷ್ಟು ನಾವು ಏನನ್ನು ಮಾಡಬೇಕು ಅಂತ ನಾವು ಅಂದ್ಕೊಳ್ತೇವೆ, ಅದರ ಬುನಾದಿ ಸಾಹಿತ್ಯದಿಂದ ಬರುವಂಥದ್ದು. ಹಾಗಾಗಿ ನನಗೆ ಮೊದಲಿಂದಲೂ ಇಷ್ಟ ಆದರೆ ನಾನು ಊಟ ನಿದ್ರೆಯನ್ನಾದರೂ ಬಿಡ್ತೇನೆ, ಆದರೆ ಓದುವುದು ಬರೆಯುವುದು ನನಗೆ ಬಿಡೋದಕ್ಕೆ ಸಾಧ್ಯ ಆಗೋದಿಲ್ಲ. ರಾತ್ರಿ 1 ಗಂಟೆವರೆಗೂ ನನಗೆ ಓದಿದರೆ ಇನ್ನೂ ಬೇಕು ಬರಿಬೇಕು ಅಂತ ಅನ್ನಿಸ್ತದೆ, ಆದರೆ ಬೆಳಗ್ಗೆ ಎದ್ದು ಹೇಳಬೇಕಲ್ಲ, ಮನೆ ಕೆಲಸ ಆಗಬೇಕಲ್ಲ ಅಂತ ಹೇಳಿಕೊಂಡು ನಿಲ್ಲಿಸಬೇಕಾದಂಥ ಅನಿವಾರ್ಯತೆಗೆ ನಾನು ನಿಲ್ಲಿಸ್ತೇನೆ ಹೊರತು ಓದೋದು ಬರೆಯೋದು ಯಾವಾಗಲೂ ಅಷ್ಟೇ. ನಮಗೆ ಯಾವುದೋ ಒಂದು ಅಭ್ಯಾಸ ಆದಾಗ ಅದು ಅಷ್ಟು ಬೇಗ ಬಿಡೋದಕ್ಕಾಗೋದಿಲ್ಲ. ಆದ್ದರಿಂದಲೇ ನಾವು ಹೇಳೋದು, ಮೊದಲಿಂದಲೂ ನಾವು ಒಳ್ಳೆಯ ಹವ್ಯಾಸಗಳನ್ನು ಬೆಳೆಸ್ಕೊಂಡಾಗ ನಾವು ಸಮಾಜಕ್ಕೆ ಮತ್ತು ನಮಗೆ ಒಂದು ಒಳ್ಳೆಯ ರೀತಿಯ ಒಂದು ಸಹಾಯವನ್ನು ನಮಗೆ ನಾವೇ ಸಹಾಯವನ್ನು ಮಾಡಿದಾಗ್ತದೆ. ಹಾಗಾಗಿ ಈ ಆಟ ಮತ್ತು ಪಾಠ ಇದು ಎರಡನ್ನು ಸಮಾನವಾಗಿ ಒಂದು ವೇದಿಕೆಗೆ ತಂದರು. ಅದು ನನ್ನ ಹುಟ್ಟೂರು ಅಂತ ಹೇಳುವಂಥ ಅಭಿಮಾನ ನನಗಿದೆ. ನಾನು ಕಾಸರಗೋಡಿನವಳೆ, ಆದರೆ ನಾನು ಬೆಂಗಳೂರಲ್ಲಿ ಸುಮಾರು 40 ವರ್ಷಗಳಿಂದ ಹೆಚ್ಚು ಕಾಲ ನಾನಲ್ಲಿದ್ದೆ. ಆ ಊರಿನ ಬಾಂಧವ್ಯ ಸ್ವಲ್ಪ ಕಡಿಮೆ ಆಗಿತ್ತು. ಅದಾದಮೇಲೆ ನಾನು ವೃತ್ತಿಯಿಂದ ನಿವೃತ್ತಳಾದ ಮೇಲೆ ನಾನು ನನ್ನ ಬರವಣಿಗೆಯನ್ನು ಹೆಚ್ಚು ಮಾಡಿಕೊಂಡೆ. ಆಮೇಲೆ ಊರಿಗೂ ಕೂಡ ಮರಳಿ ಮಣ್ಣಿಗೆ ಅಂತೇಳಿ ಊರಲ್ಲೂ ಹೆಚ್ಚು ದಿವಸ ಇರುವಂಥ ಒಂದು ಅದೃಷ್ಟ ನನ್ನ ಪಾಲಿಗೆ ಬಂತು. ಆಗ ಮೊದಲನೇದಾಗಿ ನನ್ನನ್ನು ಕಾಸರಗೋಡಿನ ನನ್ನ ಹುಟ್ಟಿದ ಊರಿನಲ್ಲಿ ನನಗೆ ಗೌರವ ಕೊಟ್ಟಿದ್ರು. ಅವರು ಸತೀಶ್ ಚಂದ್ರ ಭಂಡಾರಿಯವರೆಲ್ಲ ಸೇರಿ ಅದರಲ್ಲಿ ರಂಗಚಿನ್ನಾರಿ ಪ್ರಶಸ್ತಿ ಕೊಟ್ಟು ನನ್ನನ್ನು ಗೌರವಿಸಿದ್ದು ನನ್ನ ಹುಟ್ಟಿದ ಊರಿನ ಒಂದು ಪ್ರೀತಿಯನ್ನು ನಾನಲ್ಲಿ ಅನುಭವಿಸಿದೆ ಅಂತ ಒಂದು ಅವಿಸ್ಮರಣೀಯವಾದ ಮತ್ತೊಂದು ವೇದಿಕೆಯಲ್ಲಿ ನನ್ನನ್ನು ಕಾಸರಗೋಡಿನ ಬಂಧುಗಳು ನೀವೆಲ್ಲ ಕರೆಸ್ಕೊಂಡಿದ್ದೀರಿ ಅಂತ ಹೇಳೋದು ನನಗೆ ಬಹಳ ಸಂತೋಷವನ್ನು ಕೊಟ್ಟಿದೆ, ಬಹಳ ಸಮಾಧಾನವನ್ನು ಕೊಟ್ಟಿದೆ. ಈ ಸಾಹಿತ್ಯದ ಬಗ್ಗೆ ನಾನು ನೋಡ್ತೇನೆ, ಎಷ್ಟು ಪ್ರಕೃತಿ ರಮಣೀಯವಾದ ಈ ಸುಂದರ ವಾತಾವರಣದಲ್ಲಿ ಖಂಡಿತವಾಗಿಯೂ ನಮ್ಮ ಜ್ಞಾನಾರ್ಜನೆ ಹಿಂದೆ ಋಷಿಮುನಿಗಳು ತಪಸ್ಸು ಮಾಡ್ತಿದ್ದಂಥ ಕಾಲ, ದೇವಾಲಯಗಳನ್ನು ನಿರ್ಮಾಣ ಮಾಡ್ತಿದ್ದಂಥ ಕಾಲ, ಇಂಥ ಒಂದು ಪ್ರಶಾಂತವಾದಂಥ ವಾತಾವರಣದಲ್ಲಿ ಅಂಥ ಜಾಗ ಬಹಳ ಉತ್ತಮವಾದದ್ದು ನಮ್ಮ ಜ್ಞಾನಾರ್ಜನೆಗೆ, ನಮ್ಮ ವ್ಯಕ್ತಿತ್ವದ ವಿಕಸನಕ್ಕೆ. ಸಮಾಜದಲ್ಲಿ ಒಂದು ಸಮಾಜ ಒಳ್ಳೆಯ ಸಮಾಜ ಅಂತ ಅನ್ನಿಸ್ಬೇಕಿದ್ರೆ ಏನಿರಬೇಕು ಅಲ್ಲಿ ಅಂತ ಕೇಳಿದಾಗ ಹಣ ಸಂಪತ್ತು ಆಸ್ತಿಗಿಂತ ಸಹೃದಯ ಮನಸ್ಸುಳ್ಳ ಶ್ರೀಮಂತ ಮನಸ್ಸುಳ್ಳ ವ್ಯಕ್ತಿತ್ವಗಳು ಜನಗಳಲ್ಲಿರಬೇಕು ಅಂತ ಹೇಳುವಂಥದ್ದು. ಆ ಶ್ರೀಮಂತ ವ್ಯಕ್ತಿತ್ವಗಳಂಥ ಜನಗಳನ್ನು ಮಾಡೋದು ಯಾವುದು? ಅದು ಶ್ರೀಮಂತವಾದ ಸಾಹಿತ್ಯ. ಆ ಸಾಹಿತ್ಯದ ಒಳ್ಳೆಯ ಓದುವಿಕೆಯಿಂದಾಗಿ, ಒಳ್ಳೆಯ ಜ್ಞಾನದಿಂದಾಗಿ ನಾವು ನಮ್ಮ ವ್ಯಕ್ತಿತ್ವವನ್ನು ವಿಕಸನ ಮಾಡ್ತೇವೆ. ನಮ್ಮ ಸುತ್ತಮುತ್ತಲಿನವರಿಗೆ ನಾವು ಒಳ್ಳೆಯದನ್ನು ಮಾಡಬೇಕು ಅಂತ ಅನ್ನಿಸ್ತದೆ. ಅಂದರೆ ಮನುಷ್ಯ ಮಾನವನಾಗ್ತಾನೆ ಸಾಹಿತ್ಯದಿಂದ, ಮಾನವ ದೇವನಾಗುವಂಥ ಒಂದು ಗುಣ. ದೇವರು ಅಂದರೆ ಕಣ್ಣಿಗೆ ಕಾಣದೇ ಇರುವವರು, ಅದು ಅಗೋಚರವಾದಂಥ ದೈವ. ಆ ದೇವರು ನಮಗೆ ಕಾಣಿಸೋದಿಲ್ಲ. ನಮ್ಮ ಅಮ್ಮನೇ ನಮ್ಮ ದೇವರು, ನಮ್ಮ ಬಂಧುವೇ ನಮ್ಮ ದೇವರು ಅಂತ ಹೇಳ್ತೇವೆ. ಯಾಕೆ ಆ ಮಾತನ್ನು ಹೇಳ್ತೇವೆ ನಾವು? ಶ್ರೀರಾಮಚಂದ್ರನನ್ನು ದೇವರು ಅಂತ ಯಾಕೆ ಹೇಳ್ತೇವೆ ಅಂತಂದರೆ ಅಲ್ಲಿ ದೇವರ ಅವತಾರ ಎಂಬ ವಿಷಯ ಅಲ್ಲ. ನಾವು ಮನುಷ್ಯರಾಗಿ ಹುಟ್ಟಿದ ಮೇಲೆ 10 ಜನರಿಗೆ ಉಪಕಾರ ಮಾಡಿದಾಗ ಅವರೆಲ್ಲರೂ ನಮ್ಮನ್ನು ಗೌರವಿಸ್ತಾರೆ, ನಮ್ಮ ಬದುಕು ನಮ್ಮ ಹುಟ್ಟು ಸಾರ್ಥಕವಾಗ್ತದೆ. ಈ ದೃಷ್ಟಿಯಿಂದ 10 ಜನರಿಗೆ ಶಿವರಾಮ್ ಕಾರಂತರ ಒಂದು ಸಂದರ್ಭದಲ್ಲಿ ಹೇಳಿದ್ದು ನನಗೆ ನೆನಪಾಗ್ತಾ ಇದೆ. ನಾವು ಸಮಾಜದಲ್ಲಿ ಹುಟ್ಟಿದ ಮೇಲೆ ಎಷ್ಟೋ ಋಣಿಗಳು ನಾವು. ಎನಿತು ಜನ್ಮದಲ್ಲಿ ಎನಿತು ಜೀವರಿಗೆ ಎನಿತು ನಾವು ಋಣಿಯೋ ಅಂತ ಹೇಳುವಂಥ ಮಾತನ್ನು ಹಿರಿಯ ಕವಿಗಳು ಹೇಳ್ತಾರೆ. ನಮ್ಮ ಇಡೀ ಬದುಕೇ ಒಂದು ಋಣ.
ಅಂಥ ಸಂದರ್ಭದಲ್ಲಿ ನಾವು ಋಣವನ್ನು ಸಲ್ಲಿಸುವುದಕ್ಕಾಗದೇ ಇರುವಾಗ ನಾವೇನು ಮಾಡ್ಬೋದು, ಒಂದು 10 ಜನರಿಗೆ ನಾವು ಬದುಕಿದ್ದಕ್ಕೆ ಒಂದು 10 ಜನರಿಗೆ ಉಪಕಾರ ಮಾಡುವಂಥ ಒಂದು ಮಹಾಭಾಗ್ಯ ದೇವರು ಕೊಡಬೇಕು. ನಾನು ಮಾಡ್ತೇನೆ ಎಂಬುದು ಏನೂ ಅಲ್ಲ, ಆ ದೇವರು ಕೊಡುವಂಥದ್ದು. ನಾನು ಅಲ್ಲಿ ಕೊಂಡೆಯೂರು ಆಶ್ರಮಕ್ಕೆ ನೋಡಿದಾಗಲಿ ಶಾಂಭವಿ ಟ್ರಸ್ಟ್ನವರು ಮಾಡುವಂಥ ಮಹಾ ಆ ದಾನವನ್ನು ನಾನು ನೋಡಿದೆ. ಅದು ಆ ದೇವರು ಕೊಡುವಂಥದ್ದನ್ನು ನಾನು ಇನ್ನೊಬ್ಬರಿಗೆ ಕೊಡಬೇಕಿದ್ದ ಮನಸ್ಸು ಇದೆಯಲ್ಲ, ಆ ಶ್ರೀಮಂತವಾದ ಮನಸ್ಸು ಬರುವುದು ಇಂಥ ಒಂದು ವಿದ್ವತ್ತಿನಿಂದ, ಸಾಹಿತ್ಯದಿಂದ, ತಿಳುವಳಿಕೆಯಿಂದ, ಉತ್ತಮ ವ್ಯಕ್ತಿತ್ವದಿಂದ. ಹಾಗಾಗಿ ಆ ಉತ್ತಮ ವ್ಯಕ್ತಿತ್ವವನ್ನು ಬೆಳೆಸ್ಕೊಳ್ಳೋದಕ್ಕೆ ನಮಗೆ ಉತ್ತಮ ಸಾಹಿತ್ಯದ ಅಗತ್ಯವೂ ಇದೆ. ಆ ಸಾಹಿತ್ಯವನ್ನು ಓದಬೇಕು. ಒಬ್ಬ ತಾಯಿ ಹೆಣ್ಣುಮಕ್ಕಳು, ಒಂದು ಹೆಣ್ಣು ಮಗು ಓದಿದರೆ ಒಂದು ಕುಟುಂಬ ಓದಿದ ಹಾಗೆ, ಒಬ್ಬ ಗಂಡು ಮಗು ಓದಿದರೆ ಒಬ್ಬ ಓದಿದ ಹಾಗೆ ಅಂತ ಮಾತಿದೆ. ಯಾಕೆ ಅಂತಂದರೆ ತಾಯಿಯಲ್ಲಿರ್ತಕ್ಕಂಥ ಸಹನೆ, ತಾಳ್ಮೆ, ಕ್ಷಮೆ, ಆ ಸೇವಾ ಮನೋಭಾವ ಗಂಡು ಮಕ್ಕಳಿಗೆ ಬರೋದಕ್ಕೆ ಅಷ್ಟು ಸಾಧ್ಯ ಇಲ್ಲ ಅಂತ ಹೇಳಿದೆ. ಗಂಡು ಮಕ್ಕಳೆಲ್ಲ ತಾಯ್ತನ ಇದೆ. ತಾಯ್ತನ ಎಂಬುದು ಗುಣ, ಅದು ಲಿಂಗದಿಂದ ಬರುವಂಥದ್ದಲ್ಲ. ಆದರೆ ಹೆಣ್ಣು ಮಕ್ಕಳಿಗೆ ಹೆಚ್ಚು ಬರುವಂಥದ್ದು ಆ ತಾಯ್ತನ ಸಹಜವಾಗಿ ಹುಟ್ಟಿನಿಂದ ಬರ್ತದೆ. ಅದು ದೈವ ಸೃಷ್ಟಿಯಲ್ಲೇ ಆ ತಾಯಿಗೆ ಎರಡೂ ಬಗೆಯ ಒಂದು ಶಕ್ತಿಯನ್ನು ದೇವರು ಕರುಣಿಸಿದ್ದಾನೆ. ಹಾಗಾಗಿ ತಾಯಿ ಓದಿದ್ರೆ, ಒಂದು ಹೆಣ್ಣು ಮಗು ಓದಿದರೆ ಒಂದು ಕುಟುಂಬ ಉದ್ಧಾರವಾಗ್ತದೆ ಅಂತೇಳಿ. ಒಂದು ಕುಟುಂಬ ಉದ್ಧಾರವಾದಾಗ, ಇಲ್ಲಿ ನಾವು ಎಷ್ಟು ಜನ ಮಹಿಳೆಯರಿದ್ದೀರಾ, ಒಂದೊಂದು ಕುಟುಂಬವನ್ನು ನಾವು ಉದ್ಧಾರ ಮಾಡಿದಾಗ, ಮತ್ತು ಸಮಾಜ ಅಂದರೆ ಹಲವು ಕುಟುಂಬಗಳು ಸೇರಿಯೇ ಸಮಾಜ, ಹಲವು ಸಮಾಜ ಸೇರಿದಾಗ ರಾಷ್ಟ್ರದ ಅಭಿವೃದ್ಧಿಗೆ ಪ್ರೈಮ್ ಮಿನಿಸ್ಟರು ನರೇಂದ್ರ ಮೋದಿ ಒಬ್ಬರೇ ಮಾಡಬೇಕು ಅಂತ ನಾವು ಕಾಯೋದಲ್ಲ, ನಮ್ಮೆಲ್ಲರ ಪಾಲು ಕೂಡ ಅದರಲ್ಲಿದೆ. ನನಗಿಲ್ಲಿ ಬಂದಾಗ ಒಂಥರ ರೋಮಾಂಚನ ಆಯಿತು. ಇಲ್ಲಿಯೂ ಕೂಡ ಇದು ಇದೆಯಾ ಇಷ್ಟರ ಮಟ್ಟಿಗೆ ಅಂತ ಹೇಳುವಂಥದ್ದು. ಹಾಗಾಗಿ ಅದನ್ನು ಎಲ್ಲರ ಸೇವೆ, ರಾಷ್ಟ್ರಭಕ್ತಿ ಅಂತ ಹೇಳೋದು, ದೇಶಭಕ್ತಿ ಅಂತ ಹೇಳೋದು, ಅದು ಪ್ರತಿಯೊಬ್ಬರಲ್ಲೂ ಇರಬೇಕಾದಂಥದ್ದು. ಅದರಿಂದ ನಾವು ಏನನ್ನು ಒಳ್ಳೆಯದನ್ನು ಗಳಿಸ್ತೇವೆ, ಸಮಾಜದಲ್ಲಿ ಉತ್ತಮರಾಗುವಂಥ ಒಂದು ಸ್ವಸ್ಥ ಸಮಾಜ. ಆ ಸ್ವಸ್ಥ ಸಮಾಜಕ್ಕೆ ಏನು ಬೇಕಾದದ್ದು? ಉತ್ತಮ ಗುಣನಡತೆಯುಳ್ಳಂತಹ ಒಂದು ಸಮುದಾಯ, ಜನರು. ನಮ್ಮ ಸಾಹಿತ್ಯ ಅದರ ಬುನಾದಿ. ಮನುಷ್ಯನಿಗೆ ಪ್ರತಿಭೆ ಬೇಕು. ಪ್ರತಿಭೆ, ಈಗ ನಾವು ಬೇರೆಲ್ಲ ಸಬ್ಜೆಕ್ಟ್ ಓದ್ತೇವೆ, ನಾವು ಪ್ರತಿಭೆಯನ್ನು ಹೆಚ್ಚು ಮಾಡ್ತೇವೆ. ಸಾಹಿತ್ಯವನ್ನು ಓದ್ತೇವೆ, ಸಾಹಿತ್ಯದಿಂದ ಏನು ಸಿಗ್ತದೆ ಅಂತ ಕೇಳ್ತಾರೆ, ನಾವು ಮನುಷ್ಯರಾಗ್ತೇವೆ. ಆ ಬುನಾದಿ ಎಂಬುದು ಮಾನವತೆಯಿಂದ ನಾವು ಎಲ್ಲವನ್ನು ಕಟ್ಟುವುದು. ಹಕ್ಕಿಗೆ ಹಾರೋದಕ್ಕೆ 2 ರೆಕ್ಕೆಯೂ ಬೇಕು. ಹಾಗೆ ನಮ್ಮ ವ್ಯಕ್ತಿತ್ವವನ್ನು ನಾವು ರೂಪಿಸಬೇಕಿದ್ರೆ ನಮಗೆ ಪ್ರತಿಭೆಯೂ ಬೇಕು, ಹಾಗೆ ಮಾನವತೆಯ ಗುಣ, ಮಾನವೀಯ ಗುಣಗಳು ಬೇಕು. ಈ ಮಾನವೀಯ ಗುಣಗಳು ಅದು ನಮ್ಮ ಫೌಂಡೇಶನ್, ಅದು ಬುನಾದಿ. ಅದನ್ನು ಕೊಡುವಂಥದ್ದು ನಮಗೆ ಸಾಹಿತ್ಯ. ಆದ್ದರಿಂದ ಸಾಹಿತ್ಯದ ಓದು, ಆಟ ನಮ್ಮ ದೇಹದ ವ್ಯಾಯಾಮ, ದೇಹದ ಆರೋಗ್ಯವನ್ನು ಕಾಪಾಡ್ತದೆ. ನಮ್ಮ ಓದು ನಮ್ಮ ಮನಸ್ಸಿನ ಆರೋಗ್ಯವನ್ನು ಕಾಪಾಡ್ತದೆ. ಹಾಗಾಗಿ ನಾನು ಹೆಚ್ಚು ಮಾತಾಡೋದಕ್ಕೆ ನನಗೆ ಎಷ್ಟು ಮಾತಾಡಬೇಕು ಅಂತ ಹೇಳಿಲ್ಲ, ಇಲ್ಲ ಈ ಸಂದರ್ಭ ಅಲ್ಲ. ಹಾಗಾಗಿ ನಾನೀಗ ಹೇಳಿದಷ್ಟೇ, ನಾವೆಲ್ಲ ಇಂಥ ಒಂದು ಒಳ್ಳೆಯ ಪ್ರಕೃತಿಯ ಮಧ್ಯದಲ್ಲಿ, ಇಂಥವರ ಒಂದು ಸಹಕಾರದಲ್ಲಿ, ಹಲವರು ಈಗ ಸಹಕಾರ ಹೇಳ್ತಾ ಇದ್ರು, ಅದರಲ್ಲಿ ಅದನ್ನು ನಿಜವಾಗಿ ಸದುಪಯೋಗ ಮಾಡಬೇಕು. ನಾನು ರಂಜಿತ್ ಅವ್ರ ಹತ್ರ ಕೇಳಿದೆ, ಇಲ್ಲಿ ರಂಜಿತ್ ಯಾರಾದರೂ ಓದುವವರು ಇದ್ದಾರಾ ಅಂತ. ಖಂಡಿತ ಇದ್ದಾರೆ ಅಂತ ಹೇಳಿದರು. ಓದಬೇಕು, ಓದಿ 4 ಸಾಲು ಬರಿಬೇಕು. ಬರೀ ಓದಿ ಮರೆಯುವುದಲ್ಲ, ನೀವೇನು ಓದಿದ್ದೀರೋ ಓದೋದನ್ನು ಒಂದು 4 ಸಾಲು, ಜಾಸ್ತಿ ಬೇಡ. ಆ ಪುಸ್ತಕ ನಿಮ್ಗೆ ಏನು ಕೊಟ್ಟಿತು, ಏನು ಮೌಲ್ಯ ಕೊಟ್ಟಿತು, ಏನದು ಹೇಳಿತು, ನಿಮಗೆ ಏನು ಸಂದೇಶ ಕೊಟ್ಟಿತು. ಒಂದು ಸಾಹಿತ್ಯವನ್ನು ಓದುವುದರಿಂದ ಬರೀ ನಮಗೆ ಸಂದೇಶ ಮಾತ್ರ ಅಲ್ಲ, ಮನೋರಂಜನೆ ಕೂಡ ಸಿಗ್ತದೆ. ಆ ಮನೋರಂಜನೆಯ ಜೊತೆಯಲ್ಲಿ ನಾವು ಸಂಸ್ಕಾರವನ್ನು ಪಡಿತೇವೆ. ಸಂತೋಷ ಮತ್ತು ಸಂಸ್ಕಾರ ಎರಡನ್ನೂ ಸಾಹಿತ್ಯ ಕೊಡ್ತದೆ. ಆದ್ದರಿಂದ ಸಾಹಿತ್ಯ ಎಂಬ ಪದದಲ್ಲೇ ಹಿತ ಇದೆ. ನೀವೆಲ್ಲರೂ ಓದಬೇಕು, ಓದಿ ನಿಮ್ಮ ಮಕ್ಕಳಿಗೂ ಓದುವಂಥ ಪ್ರೇರೇಪಣೆ ಮಾಡಬೇಕು. ಓದಿದ ಮೇಲೆ ಏನು ನಾನು ಓದಿದೆ, ಏನು ನಾನು ಗ್ರಹಿಸಿದೆ, ಅದನ್ನು ನಾನು ಮತ್ತೆ ಮನನ ಮಾಡಬೇಕು. ಮನನ ಮಾಡಿದ್ದನ್ನು ನೀವು ಬರಹದ ಮೂಲಕ ದಾಖಲೆ ಮಾಡಿ, ಅದು ಒಂದು ಒಳ್ಳೆಯ ಹವ್ಯಾಸ ಆಗ್ತದೆ. ನಾಳೆ ದಿವಸ ಅದು ಒಂದು ನಮ್ಮ ಪೀಳಿಗೆಗೆ ಅದು ಒಂದು ಆಸ್ತಿ ಆಗ್ತದೆ. ಹಿರಿಯರ ಅಪ್ಪ ಅಮ್ಮ ಗಳಿಸಿದ ಆಸ್ತಿ ನಮಗೆ ಬೇಕು, ಆದರೆ ಪುಸ್ತಕದ ಆಸ್ತಿ ಬೇಡ ಅಂತ ನನ್ನ ಗುರುಗಳು ಹೇಳಿದರು. ಎಲ್ಲ ನಾನು ತೆಂಗಿನ ಮರದ ಬುಡಕ್ಕೆ ಹಾಕಬೇಕು ಅಂತ ಅಂದ್ಕೊಂಡಿದ್ದೆ, ನಮ್ಮ ಮಕ್ಕಳಿಗೆ ಬೇಡ ಓದಲಿಕ್ಕೆ ಪುಸ್ತಕ ಅಂತ. ಖಂಡಿತ ಹಾಗಾಗಬಾರ್ದು. ಇದು ದೊಡ್ಡ ಆಸ್ತಿ. ಅದು ಹಿರಿಯರು ಕೊಟ್ಟಂಥ ಆಸ್ತಿಯನ್ನು, ಸಮಾಜದ ಈ ಆಸ್ತಿಯನ್ನು ನಾವೆಲ್ಲ ಉಳಿಸೋಣ, ಬೆಳೆಸೋಣ ಮತ್ತು ಅದಕ್ಕೆ ನಮ್ಮದೇ ಆದಂಥ ಕೊಡುಗೆಯನ್ನು ಕೊಡೋಣ. ಇದರೆಲ್ಲ ಭಾಗ್ಯವನ್ನು, ಪ್ರಯೋಜನವನ್ನು ನಾವೆಲ್ಲ ಗಳಿಸೋಣ. ಅದಕ್ಕೆ ಎಲ್ಲರಲ್ಲೂ ಅಂತಹ ಮನಸ್ಸು ಬರಲಿ ಅಂತೇಳಿ ನಾನು ಆ ದುರ್ಗಾ ಪರಮೇಶ್ವರಿ ದೇವಿಗೆ ನತ ಮನಸ್ಕಳಾಗಿ ಪ್ರಾರ್ಥನೆ ಮಾಡಿಕೊಂಡು ತಮಗೆಲ್ಲರಿಗೂ ಮತ್ತೊಮ್ಮೆ ನನ್ನ ಈ ಅವಕಾಶವನ್ನು ಕೊಟ್ಟದಕ್ಕಾಗಿ ವಂದಿಸಿ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಪರೋಪಕಾರಾರ್ಥಮಿದಂ ಶರೀರಂ ಎಂಬ ಮಾತಿನಂತೆ ಸೇವಾ ಮನೋಭಾವವನ್ನು ನಮ್ಮ ಜೀವನದಲ್ಲಿ ನಾವು ಅಳವಡಿಸಬೇಕು ಎಂಬ ಉತ್ತಮವಾದ ಮಾಹಿತಿಯನ್ನು ನೀಡಿದಂತಹ
ಇವತ್ತಿನ ಮುಖ್ಯ ಅತಿಥಿಯಾಗಿರುವಂತಹ ಶ್ರೀಮತಿ ಪ್ರಮೀಳಾ ಮಾಧವನ್ ಇವರಿಗೆ ವಂದನೆಗಳು. ಇನ್ನು ಮುಂದೆ ನಮ್ಮ ಈ ಸಂಘಟನೆಯ ಹಿರಿಯ ಸದಸ್ಯರಲ್ಲಿರೋರು ಸಮಾಜ ಸೇವಕರು ಆಗಿರುವಂತಹ ಶ್ರೀಯುತ ಸೀತಾರಾಮ್ ಶೆಟ್ಟಿ ಸಿದ್ದಿಗುಡಾಲ್ ಇವರು ಒಂದೆರಡು ಮಾತನಾಡಬೇಕಾಗಿ ವಿನಂತಿಸ್ತಾ ಇದ್ದೇವೆ. ವೇದಿಕೆಯಲ್ಲಿ ಉಪಸ್ಥಿತರಿರುವಂಥ ಎಲ್ಲ ಗಣ್ಯಾತಿ ಗಣ್ಯರೇ, ಮುಂಭಾಗದಲ್ಲಿರುವಂಥ ಎಲ್ಲ ಸಹೋದರ ಸಹೋದರಿಯರೇ, ನಮ್ಮ ಯುವಕ ಸಂಘ ಕೆಲವಾರು ವರ್ಷಗಳಿಂದ ಸಮಾಜ ಸೇವೆ ಮಾಡ್ತಾ ಇದೆ. ಒಂದು ಮಾತಿದೆ, ತನಗೆ ಸ್ವಂತಕ್ಕೆ ಸ್ವಲ್ಪ, ಸಮಾಜಕ್ಕೆ ಸರ್ವಸ್ವ ಅಂತ. ಅದೇ ರೀತಿ ಇಲ್ಲಿಯ ಯುವಜನತೆ ಸಮಾಜಕ್ಕಾಗಿ ಸದಾ ಸಹಾಯ ಸಹಕಾರ ಕೊಡಲಿ, ಅವರಿಗೆ ಒಳ್ಳೆಯ ಬುದ್ಧಿಯನ್ನು ದೇವರು ಪರಮಾತ್ಮ ಕರುಣಿಸಲೆಂದು ಪ್ರಾರ್ಥಿಸ್ತಾ ಈ ಶುಭ ಸಮಾರಂಭದಲ್ಲಿ ನಾನು ಎಲ್ಲ ರೀತಿಯ ಶುಭಾಶಯಗಳನ್ನು ಕೋರುತ್ತಾ ದೇವರು ನಿಮಗೆ ಆಯುರಾರೋಗ್ಯವನ್ನು ಕೊಡಲೆಂದು ಪ್ರಾರ್ಥಿಸ್ತಾ ನನ್ನೊಂದು ಮಾತನ್ನು ನಿಲ್ಲಿಸ್ತೇನೆ. ಒಂದೇ ಮಾತರಂ. ವಂದನೆಗಳು ಶ್ರೀಯುತ ಸೀತಾರಾಮ್ ಶೆಟ್ಟಿ ಸಿದ್ದಿಗುಡಾಲ್ ಅವರೇ. ಇನ್ನು ಮುಂದೆ ವೇದಿಕೆಯಲ್ಲಿರುವಂತಹ ಮತ್ತೊಬ್ಬರು ಹಿರಿಯರಾಗಿರುವಂತಹ ಶ್ರೀಯುತ ಸಂಕಪ್ಪ ಭಂಡಾರಿ ಬಲ್ಲಂಬಿಟ್ಟು ವಿಶ್ವ ಹಿಂದೂ ಪರಿಷತ್ ಕಣ್ಣೂರು ವಿಭಾಗದಲ್ಲಿ ತನ್ನ ಜವಾಬ್ದಾರಿಯನ್ನು ನಿರ್ವಹಿಸುವಂತಹ ಶ್ರೀಯುತ ಸಂಕಪ್ಪ ಭಂಡಾರಿ ಅವರು ಒಂದೆರಡು ಮಾತನಾಡಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಆತ್ಮೀಯ ಬಂಧುಗಳೇ, ಇವತ್ತು ನಮ್ಮ ಕೋಲಾರ ದುರ್ಗಾ ಯುವಕ ಸಂಘದ ಒಂದು ಕಟ್ಟಡ ಉದ್ಘಾಟನೆ ಮಾಡಲಿಕ್ಕಾಗಿ ದಿವಸ ಸಿಕ್ಕಿದೆ. ಅಂದರೆ ಬಾಲ್ಯದಲ್ಲಿ ಬೆಳೆದಂಥ ಈ ಸಂಘಟನೆ ಈಗ ಎಲ್ಲ ಯುವಕರಾಗಿ ಸಮಾಜದ ಸೇವೆಗೆ ಮುನ್ನುಗ್ಗುತ್ತಿದ್ದಾರೆ. ಹಾಗೆಯೇ ಈ ಕಟ್ಟಡ ಮಾಡಲಿಕ್ಕಾಗಿ ನಮಗಾಗಿ ಜಾಗ ದಾನ ನೀಡಿದ್ದಾರೆ. ಹಾಗೆಯೇ ಕೋಲಾರ ಕುಂಜಣ್ಣ ಭಂಡಾರಿ ಮತ್ತು ಕುಟುಂಬ, ಹಾಗೆಯೇ ಅವರ ಮನೆಯ ಸಹೋದರಂತ ಸತೀಶ್ ಭಂಡಾರಿ ಮತ್ತು ಭಾರತಕ್ಕ, ಇವರಿಗೂ ಕೂಡ ಈ ಸಂದರ್ಭದಲ್ಲಿ ನಾವು ತುಂಬ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಹಾಗೆಯೇ ಇದಕ್ಕೆ ಕೊಡುಗೈ ದಾನಿಗಳಾದ ಮಹಾಬಲೇಶ್ವರ್ ಭಟ್, ಹಾಗೆಯೇ ಹಲವಾರು ಜನರು ಇದಕ್ಕೆ ದಾನ ನೀಡಿದ್ದಾರೆ. ಅವರು ಕೂಡ ಕೊಟ್ಟಂಥ ದಾನದಿಂದ ಈ ಕಟ್ಟಡ ಯಶಸ್ವಿಯಾಗಿ ನಡೆದಿದೆ. ಇನ್ನು ಮುಂದಿನ ದಿನಗಳಲ್ಲಿ ದೇಶ, ನಮ್ಮ ಗ್ರಾಮ, ಇಂದು ಸಮಾಜ, ಈ ದೃಷ್ಟಿಯಲ್ಲಿ ನಮ್ಮ ಕಾರ್ಯಕರ್ತರು ಮುಂದಿನ ದಿನಗಳಲ್ಲಿ ಸೇವೆ ಮಾಡುವ ಒಂದು ಯೋಗ ಭಾಗ್ಯ ನಾವು ನಮ್ಮ ದೇವರು ಒದಗಿಸಲಿ ಅಂತ ಹೇಳಿ ನನ್ನ ಈ ಮಾತಿಗೆ ಇತಿಶ್ರೀ ನೀಡ್ತೇನೆ. ವಂದನೆಗಳು ಶ್ರೀಯುತ ಸಂಕಪ್ಪ ಭಂಡಾರಿ ಬಲ್ಲಂಬೆಟ್ಟಿಯವರೇ. ಇವತ್ತಿನ ಈ ನಮ್ಮ ಸಭಾ ಕಾರ್ಯಕ್ರಮದ ಪ್ರಮುಖ ದಿಕ್ಸೂಜಿ ಭಾಷಣಕಾರರಾಗಿರುವಂತಹ ಶ್ರೀಯುತ ಗಣರಾಜ್ ಭಟ್ ಕೆದಿಲ ಇವರು ಇವಾಗ ತಾನೇ ವೇದಿಕೆಯನ್ನು ಅಲಂಕರಿಸಿದ್ದಾರೆ. ಎಲ್ಲರೂ ಕೂಡ ಕೈ ಚಪ್ಪಾಳೆ ಮೂಲಕ ಶ್ರೀಯುತ ಗಣರಾಜ್ ಭಟ್ ಕೆದಿಲ ಇವರನ್ನು ಸ್ವಾಗತಿಸಿದ್ದೇವೆ. ಇವತ್ತಿನ ಈ ನಮ್ಮ ಸಭಾ ಕಾರ್ಯಕ್ರಮಕ್ಕೆ ಅವರನ್ನು ಸ್ವಾಗತಿಸಲು ಸಂಘದ ಕಾರ್ಯಕರ್ತರಲ್ಲಿ ವಿನಂತಿಸ್ತಾ ಇದ್ದೇವೆ. ಶ್ರೀಯುತ ಅಶೋಕ್ ಭಂಡಾರಿ ಅವರು ಕಿಲಾಳ ಇವರನ್ನು ನಮ್ಮ ಸಭಾ ಕಾರ್ಯಕ್ರಮಕ್ಕೆ ಶಾಲು ಓದಿಸಿ ಸ್ಮರಣಿಕೆಯನ್ನು ನೀಡುವ ಮೂಲಕವಾಗಿ ಈ ಸಭಾ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದಾರೆ. ನಮ್ಮ ಈ ಸಂಘಟನೆಯ ಮಹಿಳಾ ಸಂಘದ ಅಧ್ಯಕ್ಷರಾಗಿರುವಂತಹ ಶ್ರೀಮತಿ ಹೇಮಾವತಿ ನಡುಮನೆಯವರು ಶುಭಾಶಂಸನೆ ನೀಡಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಅಪ್ಪೆ ದುರ್ಗಾಂಬಿಕೆಯನ್ನು ಜಟದಾರಿ ದೈವಲ್ಲ ನನ್ನ ಸಾರಿ ಧ್ಯಾನವಂತಂದು ಸ್ಥಳ ಸಾನ್ನಿಧ್ಯ ದೇವರಿಗೆ ವಂದಿಸೊಂದು ಇಂಥ ಶ್ರೀ ದುರ್ಗಾ ಯುವಕ ಸಂಘ ಕೋಲಾರದ ಉದ್ಘಾಟನಾ ಕಾರ್ಯಕ್ರಮಕ್ಕೂ ವೇದಿಕೆ ಇತ್ತಿನಂಚಿನ ಈ ಸಂಘದ ಅಧ್ಯಕ್ಷರೇ ಅಂಚನೆ ಗಣ್ಯಾತಿ ಗಣ್ಯರೇ ಅಂಚನೆ ಸೇರಿದಿತ್ತಿನ ಮಾಂತ ಆತ್ಮೀಯ ಬಂಧುಲೆ ಈ ಶ್ರೀ ದುರ್ಗಾ ಯುವಕ ಸಂಘದಕ್ಕೆ ಏತೋ ಸಮಯದಿಂಚೊಂಜಿ ಕ್ಲಬ್ ಆವಡದಂಪುನೊಂಜಿ ಆಸೆ ಇತ್ತು. ಅವು ಮಾತ್ರ ಈ ಸರಿ ಈ ಕೋಲಾರದ ಮಣ್ಣಡೆ ಆಪುನೊಂಜಿ ಭಾಗ್ಯ ಇತ್ತು ಅಂತ ತೋಜೋಡು ಅಂಚ ಈ ಸಂಘೋಡು ಇತ್ತೆ ಕಾರ್ಯಕ್ರಮ ಪೂರ ನಡ್ತೊಂದು ಬರ್ತದೆ. ಗಣ ಹೋಮ ಅಂದು ಪೂರ ಮಾತಲಾಂಡು ಆ ಮಾತ ಕಾರ್ಯಕ್ರಮ ಎಲ್ಲ ನಡತ್ತದೆ. ನಾನು ದುಂಬುಗಾಪುನಂಚಿನ ಕಾರ್ಯಕ್ರಮಗಳು ಪೂರ ಪೊರ್ಲುಡೆ ಆವಡೊಂದು ಬಂದೊಂದು ಭಗವಂತ ನಟ್ಟೊಂದು ಈ ಕಾರ್ಯಕ್ರಮಗೂ ಶುಭ ಹಾರೈಸೊಂದು ಎನ್ನೆರಡು ಬಾತಿರನ್ನು ಉಂಟಾದೆ. ವಂದನೆಗಳು ಶ್ರೀಮತಿ ಹೇಮಾವತಿ ನಡುಮನೆಯವರೇ.
ಇನ್ನು ಮುಂದೆ ನಮ್ಮ ಈ ವೇದಿಕೆಯಲ್ಲಿ ಒಂದು ಚಿಕ್ಕದಾಗಿ ಸನ್ಮಾನ ಸಮಾರಂಭವನ್ನು ನಡೆಸ್ತಾ ಇದ್ದೇವೆ. ಇವತ್ತಿನ ಈ ಸಂದರ್ಭದಲ್ಲಿ ನಮ್ಮ ಜೊತೆಗಿರುವಂತಹ ಶ್ರೀಮತಿ ಪ್ರಮೀಳಾ ಮಾಧವನ್ ಇವರಿಗೆ ಒಂದು ಚಿಕ್ಕದಾಗಿ ಸನ್ಮಾನ ಸಮಾರಂಭವನ್ನು ನಾವು ನಡೆಸಲಿಕ್ಕಿದ್ದೇವೆ. ವೇದಿಕೆಯಲ್ಲಿರುವಂತಹ ಎಲ್ಲ ಅತಿಥಿ ಗಣ್ಯರು ಕೂಡ ಒಟ್ಟಾಗಿ ಸೇರಿ ಅವರನ್ನು ಸನ್ಮಾನಿಸಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಶ್ರೀ ದುರ್ಗಾ ಆರ್ಟ್ಸ್ ಅಂಡ್ ಸ್ಪೋರ್ಟ್ಸ್ ಕ್ಲಬ್ ರಿಜಿಸ್ಟರ್ಡ್ ಕೋಲಾರು ಶ್ರೀಮತಿ ಡಾಕ್ಟರ್ ಪ್ರಮೀಳಾ ಮಾಧವನ್ ಅವರಿಗೆ ಸನ್ಮಾನ ಪತ್ರ. ಶ್ರೀ ದುರ್ಗಾ ಆರ್ಟ್ಸ್ ಅಂಡ್ ಸ್ಪೋರ್ಟ್ಸ್ ಕ್ಲಬ್ ರಿಜಿಸ್ಟರ್ಡ್ ಕೋಲಾರು ಇದರ ನೂತನ ಕಟ್ಟಡದ ಉದ್ಘಾಟನಾ ಸಮಾರಂಭದ ಶುಭ ಸಂದರ್ಭದಲ್ಲಿ ನಮ್ಮ ನಾಡಿನ ಹೆಸರಾಂತ ಸಾಹಿತಿ, ಶಿಕ್ಷಣ ಪ್ರೇಮಿ, ಉಪನ್ಯಾಸಕಿ, ದಾನಿಗಳಾದಂಥ ಶ್ರೀಮತಿ ಡಾಕ್ಟರ್ ಪ್ರಮೀಳಾ ಮಾಧವ್ ಇವರಿಗೆ ಸಮರ್ಪಿಸುವ ಗೌರವಪೂರ್ವಕ ಸನ್ಮಾನ ಪತ್ರ. ಪ್ರಿಯರೇ, ಕಾಸರಗೋಡಿನ ಮಂಟಪಾಡಿಯ ಶಂಕರ ಮತ್ತು ಪಾರ್ವತಿ ದಂಪತಿಗಳ ಮಗಳಾಗಿ ತಾವು 1952ರಲ್ಲಿ ಜನಿಸಿದ್ದೀರಾ. ತಮ್ಮ ಪ್ರಾಥಮಿಕ, ಮಾಧ್ಯಮಿಕ, ಪದವಿ ಮತ್ತು ಸ್ನಾತಕೋತ್ತರ ವಿದ್ಯಾಭ್ಯಾಸವನ್ನು ಕಾಸರಗೋಡಿನಲ್ಲಿ ಪೂರೈಸಿದ್ದೀರಾ. ವಿದ್ಯಾಭ್ಯಾಸದಲ್ಲಿ ಎಲ್ಲರಿಂದಲೂ ಮುಂದೆ ಇದ್ದ ನೀವು BA ಹಾಗೂ MA ಪದವಿಗಳಲ್ಲಿ ಪ್ರಥಮ ರ್ಯಾಂಕ್ ಅನ್ನು ಪಡೆದಿರುವಿರಿ. ಶ್ರೀ ಸುರಸರಸ್ವತಿ ಸಭಾ ಶೃಂಗೇರಿ ಇಂದ ಸಂಸ್ಕೃತ ಭಾಷಾ ಪರೀಕ್ಷಾ ಪ್ರಥಮದಿಂದ ಚತುರ್ಥದವರೆಗೆ ಸರ್ವ ಪ್ರಥಮ ಶ್ರೇಣಿಯಲ್ಲಿ ತೇರ್ಗಡೆಯಾದಿರಿ. ಕುಮಾರ ಸಂಭವ ಹಾಗೂ ಗಿರಿಜಾ ಕಲ್ಯಾಣ ಒಂದು ಲೌಕಿಕ ಅಧ್ಯಯನ ವಿಷಯದಲ್ಲಿ ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ಡಾಕ್ಟರೇಟ್ ಪದವಿಯನ್ನು ಪುರಸ್ಕೃತರು ನೀವು. ನಿವೃತ್ತ ಕಾನೂನು ಪದವೀಧರರಾದ ಶ್ರೀ ಮಾಧವ ಕುಂಜಾತೂರು ಇವರನ್ನು ವಿವಾಹವಾಗಿ 2 ಸುಪುತ್ರಿಯರು, ಪುತ್ರ ಮೊಮ್ಮಕ್ಕಳಿಂದ ಕೂಡಿದಂತಹ ತುಂಬಿದ ಸಂಸಾರ ತಮ್ಮದು. ಪ್ರಸ್ತುತ ಪೊಸಡಿ ಗುಂಪೆಯ ತಪ್ಪಲಿನಲ್ಲಿ ನಿಸರ್ಗಧಾಮವನ್ನು ನಿರ್ಮಿಸಿ ಕೃಷಿ, ಸಾಹಿತ್ಯ ಸೇವೆಯಲ್ಲಿ ಮುಂದುವರಿಯುತ್ತಾ ಇದ್ದೀರಾ. ಅಧ್ಯಾಪಕರಾಗಿ, ಉಪನ್ಯಾಸಕರಾಗಿ, ಸಂಶೋಧನಾ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶಕರಾಗಿ ಸರಿಸುಮಾರು 37 ಸಂವತ್ಸರಗಳ ಅಧ್ಯಾಪನ ವೃತ್ತಿಯನ್ನು ಪೂರೈಸಿದವರು ನೀವು. ಆಡು ಮುಟ್ಟದ ಸುಪ್ಪಿಲ್ಲ ಎನ್ನುವ ನಾಲ್ನುಡಿಯಂತೆ ಕಥಾ ಸಂಕಲನ, ಅನುವಾದ, ಸಾಹಿತ್ಯ, ಕಾದಂಬರಿ, ಜೀವನ ಚರಿತ್ರೆ, ವೃತ್ತಿ ಪರಿಚಯ, ಕವನ ಸಂಕಲನ ಮೊದಲಾದ 66ಕ್ಕೂ ಹೆಚ್ಚಿನ ಕೃತಿಗಳನ್ನು ರಚಿಸಿದ ಮಹಾನ್ ಲೇಖಕಿ ನೀವು. ಸುಮಾರು 4 ದಶಕಗಳ ಕಾಲ ಬೆಂಗಳೂರಿನಲ್ಲಿದ್ದ ತಾವು 2017ರಿಂದ ಶಂಪ ಪ್ರತಿಷ್ಠಾನ ರಿಜಿಸ್ಟರ್ಡ್ ಎಂಬ ಸಾಹಿತ್ಯ ಸಂಸ್ಥೆಯಿಂದ ಸ್ಥಾಪಿಸಿ ಅದರ ಮೂಲಕ ಸಾಹಿತ್ಯ ಚಟುವಟಿಕೆಗಳನ್ನು ನಡೆಸಿಕೊಂಡು ಬರುತ್ತಾ ಇದೀಗ ಹುಟ್ಟೂರಿಗೆ ಬಂದು ಅವುಗಳನ್ನು ಮುಂದುವರಿಸುತ್ತಿದ್ದೀರಾ. ಹಲವಾರು ಪ್ರಶಸ್ತಿ, ಗೌರವ ಪುರಸ್ಕಾರಗಳನ್ನು ಪಡೆದ ತಮಗೆ ತಮ್ಮ ಮುಂದಿನ ಜೀವನವು ಸುಖ, ಶಾಂತಿ, ನೆಮ್ಮದಿಯಿಂದ ಸಾಗುವಂತೆ ಕಂಬಾರು ಶ್ರೀ ದುರ್ಗಾ ಪರಮೇಶ್ವರಿ ಅಮ್ಮನವರ ಹಾಗೂ ಜಟಧಾರಿ ದೈವ ಕರುಣಿಸಲಿ ಎಂದು ಪ್ರಾರ್ಥಿಸುತ್ತಾ ಶ್ರೀ ದುರ್ಗಾ ಆರ್ಟ್ಸ್ ಅಂಡ್ ಸ್ಪೋರ್ಟ್ಸ್ ಕ್ಲಬ್ ರಿಜಿಸ್ಟರ್ಡ್ ಕೋಲಾರು ಇದರ ದಿವಂಗತ ಕೋಲಾರು ಕಮಲಮ್ಮ ಭಂಡಾರಿ ಸ್ಮಾರಕ ನಾಮಾಂಕಿತ ಕಟ್ಟಡದ ಉದ್ಘಾಟನಾ ಸಮಾರಂಭದಲ್ಲಿ ಶುಭ ಸಂದರ್ಭದಲ್ಲಿ ಗಣ್ಯರ ಸಮ್ಮುಖದಲ್ಲಿ ಈ ಸನ್ಮಾನ ಪತ್ರವನ್ನು ತಮಗೆ ಸಮರ್ಪಿಸುತ್ತಾ ಇದ್ದೇವೆ. ಅಧ್ಯಕ್ಷರು ಮತ್ತು ಸರ್ವ ಸದಸ್ಯರು ಶ್ರೀ ದುರ್ಗಾ ಆರ್ಟ್ಸ್ ಅಂಡ್ ಸ್ಪೋರ್ಟ್ಸ್ ಕ್ಲಬ್ ರಿಜಿಸ್ಟರ್ಡ್, ಅದೇ ರೀತಿಯಲ್ಲಿ ಶ್ರೀ ದುರ್ಗಾ ಮಹಿಳಾ ಸಂಘ ರಿಜಿಸ್ಟರ್ಡ್ ಕೋಲಾರು. ಸನ್ಮಾನ ಸ್ವೀಕರಿಸಿದಂತಹ ಅದೇ ರೀತಿಯಲ್ಲಿ ಸನ್ಮಾನಿಸಿದಂತಹ ಎಲ್ಲ ಅತಿಥಿ ಗಣ್ಯರಿಗೂ ಕೂಡ ವಂದನೆಗಳನ್ನು ಸಮರ್ಪಿಸ್ತಾ ಇದ್ದೇವೆ. ಇನ್ನು ಮುಂದೆ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಶ್ರೀ ದುರ್ಗಾ ಆರ್ಟ್ಸ್ ಅಂಡ್ ಸ್ಪೋರ್ಟ್ಸ್ ಕ್ಲಬ್ ರಿಜಿಸ್ಟರ್ಡ್ ಕೋಲಾರ ಇದರ ಈ ಕಟ್ಟಡವನ್ನು ಉದ್ಘಾಟಿಸಿದಂತಹ ಶ್ರೀಯುತ ಮಹಾಬಲೇಶ್ವರ್ ಭಟ್ ಎಡಕಾನ ಶಾಂಭವಿ ಫ್ಯಾಮಿಲಿ ಟ್ರಸ್ಟ್ ಇವರಿಗೂ ಕೂಡ ಒಂದು ಚಿಕ್ಕದಾಗಿ ಸನ್ಮಾನ ಸಮಾರಂಭವನ್ನು ನಾವು ನಡೆಸ್ತಾ ಇದ್ದೇವೆ. ಇವತ್ತು ಸನ್ಮಾನಿತರಾಗುವಂತ ಶ್ರೀಯುತ ಮಹಾಬಲೇಶ್ವರ್ ಭಟ್ ಇವರ ಧರ್ಮಪತ್ನಿಯು ಕೂಡ ವೇದಿಕೆಗೆ ಬಂದು ಈ ಒಟ್ಟಿಗೆ ಕುಳಿತು ನಮ್ಮ ಚಿಕ್ಕ ಈ
ಸನ್ಮಾನವನ್ನು ಸ್ವೀಕರಿಸಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಮಹಾಬಲೇಶ್ವರ ಭಟ್ ಬಗ್ಗೆ ತಮಗೆಲ್ಲರಿಗೂ ಕೂಡ ಗೊತ್ತಿರಬಹುದು. ನಮ್ಮ ಹತ್ತಿರದ ನಮ್ಮ ಗ್ರಾಮ ದೇವಸ್ಥಾನವಾಗಿರುವಂತಹ ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನದಲ್ಲಿ ಶಾಂಭವಿ ಎಂಬ ಹಾಲನ್ನು ನಮಗೆ ನೆರವೇರಿಸಿಕೊಟ್ಟವರು. ಮಾತ್ರವಲ್ಲದೆ ಇವರ ಸಹೋದರರಾಗಿರುವಂತಹ ಶ್ರೀಯುತ ರಾಮ್ ಭಟ್ ಇವರು ನಮ್ಮ ಹತ್ತಿರದ ಪೆರ್ಮುದೆಯಲ್ಲಿ ಶ್ರೀ ದುರ್ಗಾ ಪರಮೇಶ್ವರಿ ಎಂಬ ಭಜನಾ ಮಂದಿರವನ್ನು ಕೊಡುಗೆ ದಾನಿಯಾಗಿ ಕೊಟ್ಟಂತಹವರು ಕೂಡ ಹೌದು. ಮಾತ್ರವಲ್ಲದೆ ನಮ್ಮ ಮಧೂರು ದೇವಸ್ಥಾನಕ್ಕೂ ಕೂಡ ಹಲವಾರು ರೀತಿಯ ದಾನವನ್ನು ಮಾಡಿದಂತ ಶ್ರೀಯುತ ಮಹಾಬಲೇಶ್ವರ ಭಟ್ ಇವರಿಗೆ ನಮ್ಮ ದುರ್ಗಾ ರಿಜಿಸ್ಟರ್ಡ್ ಕೋಲಾರ ವತಿಯಿಂದ ಒಂದು ಚಿಕ್ಕ ಗೌರವ ಸಮರ್ಪಣೆ. ಇನ್ನು ಮುಂದೆ ಇವತ್ತಿನ ನಮ್ಮ ವೇದಿಕೆಯಲ್ಲಿವರು ಇವರ ನಿಜವಾಗಿಯೂ ಕೂಡ ನಮ್ಮ ಅತಿಥಿಗಳು. ಕಾರಣ ನಾನು ಕೂಡ ಪ್ರಥಮವಾಗಿ ಅವರನ್ನು ನೇರವಾಗಿ ನೋಡಿದ್ದು ಪ್ರಥಮ ಬಾರಿಗೆ. ಇವತ್ತಿನ ಈ ಕಾರ್ಯಕ್ರಮದ ದಿಕ್ಸೂಚಿ ಭಾಷಣಕಾರರಾಗಿ ಆಗಮಿಸಿದಂತ ಶ್ರೀಯುತ ಗಣರಾಜ್ ಭಟ್ ಕೆದಿಲ ಇವರಿಗೂ ಕೂಡ ಒಂದು ಚಿಕ್ಕ ಗೌರವ ಸಮರ್ಪಣೆಯನ್ನು ನಾವು ನೀಡ್ತಾ ಇದ್ದೇವೆ. ಶ್ರೀ ದುರ್ಗಾ ಎಂಬ ಸಂಘಟನೆಯ ವತಿಯಿಂದ ಇವತ್ತಿನ ದಿಕ್ಸೂಚಿ ಭಾಷಣಕಾರರಾಗಿ ನಾನಂತೂ ಪ್ರಥಮ ಬಾರಿಗೆ ಅವರನ್ನು ಮುಖತಃ ಭೇಟಿಯಾಗ್ತಾ ಇದ್ದೇನೆ. ಇದರ ಮೊದಲಿಗೆ ಅವರನ್ನು ಯೂಟ್ಯೂಬಿನಲ್ಲಿ ಮಾತ್ರ ಕಂಡಂತಹ ವ್ಯಕ್ತಿ, ಉತ್ತಮ ಭಾಷಣಕಾರರು. ಇವತ್ತು ಈ ನಮ್ಮ ಚಿಕ್ಕ ಗೌರವ ಸಮರ್ಪಣೆಯನ್ನು ಸ್ವೀಕರಿಸಿದ್ದೀರಾ. ಗೌರವ ಸಮರ್ಪಣೆಯನ್ನು ಸ್ವೀಕರಿಸಿದ ತಮಗೂ ಕೂಡ ವಂದನೆಗಳು. ಅದೇ ರೀತಿಯಲ್ಲಿ ಗೌರವ ಸಮರ್ಪಣೆ ನೀಡಿದಂತಹ ವೇದಿಕೆಯಲ್ಲಿರುವ ಅತಿಥಿ ಗಣ್ಯರಿಗೂ ಕೂಡ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇವೆ. ಇವತ್ತಿನ ಕಾರ್ಯಕ್ರಮದ ಕೊನೆಯದಾಗಿ ಇವತ್ತಿನ ಈ ಸಭಾಧ್ಯಕ್ಷರು ಮಾತ್ರವಲ್ಲದೆ ಶ್ರೀ ದುರ್ಗಾ ಆರ್ಟ್ಸ್ ಅಂಡ್ ಸ್ಪೋರ್ಟ್ಸ್ ಕ್ಲಬ್ಬಿನ ಅಧ್ಯಕ್ಷನೂ ಆಗಿರುವಂತಹ ಶ್ರೀ ಗಣೇಶ್ ಶೆಟ್ಟಿ ಆನೆಬಾಗಿಲು ಇವರು ಅಧ್ಯಕ್ಷೀಯ ಭಾಷಣವನ್ನು ಮಾಡಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಸುರುಕಾದು ಕಂಬಾರು ದುರ್ಗಾ ಪರಮೇಶ್ವರಿ ಅಮ್ಮಲ್ಲ ಜಟದಾರಿ ದೈವನ ಮನಸಾರಂದನೆ ತಂದು ಬತ್ತಿಚ್ಚಿನ ಗಣ್ಯಾದಿ ಗಣ್ಯರೇನು ಮಾತಿರ್ಲ ಒಂಜೇ ಪಾತ್ರೆರಡು ಒಂದಿಸ ಒಂದು ನಿರ್ದಿಂಚಿನ ಎನ್ನ ಪ್ರೀತಿದ ಬಂಧುಲೆ ನಮ್ಮ ಈ ಸಂಘದ ಕಟ್ಟಡದ ಉದ್ಘಾಟನೆ ಕಾರ್ಯಕ್ರಮಕ್ಕೆ ಬತ್ತಿನಂಚಿನ ಮಾತಾ ಊರದ ಪರ ಊರದ ಬಿನ್ನೇರಿಗೆ ಸ್ವಾಗತ ಮಂತಂದು ನಮ್ಮ ಇಂಚಿನ ಕಟ್ಟಡ ಉದ್ಘಾಟನಾ ಮಂತಿನಕ್ಕೆ ನಿಕ್ಲು ಮಾತಿರ್ಲ ಸಹಾಯ ಮಂತಿನಕ್ಕೆ ಎಂಕ್ಲೆನ ಸಂಘದ ನಿಕ್ಲೆಗೆ ಸೊಲ್ಮೇಲು ಪಣ್ಣಂದು ಇಂಚಿನಂಚಿನ ನನಾತ್ ಕಾರ್ಯಕ್ರಮವನ್ನು ಎಂಕ್ಲ ಮಂತೊಂದು ಬರುವ ಐಕೆ ನಿಕ್ಲೆನ ಆಶೀರ್ವಾದ ಎಂಕ್ಲೆಗೆ ಖಂಡಿತ ಇಪ್ಪಡು ಪಂಡದು ಕೇಳಂದು ಈ ಪತ್ತಪ್ಪೆ ಜೋಕ್ಲು ಒಂಜಪ್ಪೆ ಜೋಕ್ಲಾದ ಇಪ್ಪಳೆಕ ನಿಕ್ಲೆನ ಆಶೀರ್ವಾದ ಎಂಕ್ಲೆ ಬೋರ್ಡ್ ಪಂಡದು ಕೇಳಂದು ಒಂದಿಸ ಒಂದುಲ್ಲ. ಜೈ ಹಿಂದ್ ಜೈ ಭಾರತ್. ಧನ್ಯವಾದಗಳು ಸಭಾಧ್ಯಕ್ಷರಾಗಿರುವಂತಹ ಶ್ರೀ ಗಣೇಶ್ ಶೆಟ್ಟಿ ಆನೆಬಾಗಿಲುವರೇ. ಕಾರ್ಯಕ್ರಮದ ಕೊನೆಯದಾಗಿ ಧನ್ಯವಾದ ಸಮರ್ಪಣೆ. ಇವತ್ತಿನ ಧನ್ಯವಾದ ಸಮರ್ಪಣೆಯನ್ನು ನಮ್ಮ ಶ್ರೀ ದುರ್ಗಾ ಆರ್ಟ್ಸ್ ಅಂಡ್ ಸ್ಪೋರ್ಟ್ಸ್ ಕ್ಲಬ್ ಇದರ ಸಕ್ರಿಯ ಸದಸ್ಯರಾಗಿರುವಂತಹ ಶ್ರೀಯುತ ಲೋಕೇಶ್ ಶೆಟ್ಟಿ ಪಾರಿಜ್ಜ ಇವರು ನೆರವೇರಿಸಿಕೊಡಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಶ್ರೀ ದುರ್ಗಾ ಆರ್ಟ್ಸ್ ಅಂಡ್ ಸ್ಪೋರ್ಟ್ಸ್ ಕ್ಲಬ್ ರಿಜಿಸ್ಟರ್ಡ್ ಕೋಲಾರ ಇದರ ನೂತನ ಕಟ್ಟಡದ ಉದ್ಘಾಟನೆದ ಕಾರ್ಯಕ್ರಮದ ಅಂಗವಾಗಿ ಸಭಾ ಕಾರ್ಯಕ್ರಮದ ಅಂಗವಾಗಿ ಕೊನೆಯದಾಗಿ ಧನ್ಯವಾದ. ಕಟ್ಟಡದ ಉದ್ಘಾಟನಾ ಕಾರ್ಯಕ್ರಮವನ್ನು ನೆರವೇರಿಸಿದ ಶ್ರೀ ಮಹಾಬಲೇಶ್ವರ ಭಟ್ ಎಡ್ಕಾಣ ಸಾಂಬವಿ ಟ್ರಸ್ಟ್ ಫ್ಯಾಮಿಲಿ ಇವರಿಗೂ ಸಂಘದ ವತಿಯಿಂದ ತುಂಬು ಹೃದಯದ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೀವಿ. ಹಾಗೆಯೇ ನಮ್ಮ ಸಭಾ ಕಾರ್ಯಕ್ರಮದ ಅಂಗವಾಗಿ ದಿಕ್ಸೂಚಿ ಭಾಷಣರಾಗಿ ಆಗಮಿಸಿರುವಂತಹ ಶ್ರೀ ಗಣರಾಜ್ ಭಟ್ ಕೆದಿಲ ಹಿಂದೂ ಜಾಗರಣ ವೇದಿಕೆ ಇವರಿಗೂ ಸಂಘದ ವತಿಯಿಂದ
ತುಂಬ ಹೃದಯದ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೀವಿ. ಹಾಗೆಯೇ ನಮ್ಮ ಈ ಸಭಾ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಆಗಮಿಸಿದ ಶ್ರೀಮತಿ ಪ್ರಮೀಳಾ ಮಾಧವನ್ ಇವರಿಗೂ ಸಂಘದ ಪರವಾಗಿ ತುಂಬ ಹೃದಯದ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ. ಹಾಗೆಯೇ ಮತ್ತೋರ್ವರು ಶ್ರೀನಿವಾಸ ಮಾಸ್ಟರ್ ವೆಲ್ಫೇರ್ ಸ್ಟ್ಯಾಂಡಿಂಗ್ ಕಮಿಟಿ ಚೇರ್ಮನ್ ಪೈವೆಲಿಕೆ ಪಂಚಾಯತ್ ಇವರಿಗೂ ಸಂಘದ ವತಿಯಿಂದ ತುಂಬ ಹೃದಯದ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೀನಿ. ಹಾಗೆಯೇ ನಮ್ಮ ಸಂಘದ ಅಧ್ಯಕ್ಷರಾಗಿರುವಂಥ ಗಣೇಶ್ ಶೆಟ್ಟಿ ಆಣೆಬಾಗಿಲು ಇವರಿಗೂ ಸಂಘದ ಪರವಾಗಿ ತುಂಬ ಹೃದಯದ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೀನಿ. ಹಾಗೆಯೇ ಮತ್ತೋರ್ವರು ಸಂಕಪ್ಪ ಭಂಡಾರಿ ಬಳ್ಳಂಬಿಟ್ಟು ಇಂದು ಜಾಗರಣಾ ವೇದಿಕೆ ಕಣ್ಣೂರು ಸಂಚಾಲಕರು ಇವರಿಗೂ ಸಂಘದ ಪರವಾಗಿ ತುಂಬ ಹೃದಯದ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೀನಿ. ಹಾಗೆಯೇ ಶ್ರೀ ಸೀತಾರಾಮ ಶೆಟ್ಟಿ ಗೌರವಾಧ್ಯಕ್ಷರು ಶ್ರೀ ದುರ್ಗಾ ಕೋಲಾರ್ ಇವರಿಗೂ ಸಂಘದ ಪರವಾಗಿ ತುಂಬ ಹೃದಯದ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೀನಿ. ಹಾಗೆಯೇ ನಮ್ಮ ಮಹಿಳಾ ಸಂಘದ ಅಧ್ಯಕ್ಷತೆಯಾಗಿರುವಂಥ ಹೇಮಾವತಿ ಶೆಟ್ಟಿ ನಡುಮಣೆ ಇವರಿಗೂ ಸಂಘದ ಪರವಾಗಿ ತುಂಬ ಹೃದಯದ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೀನಿ. ಹಾಗೆಯೇ ನಮ್ಮ ಕೋಲಾರು ಸತೀಶ್ ಚಂದ್ರ ಭಂಡಾರಿ ಇವರಿಗೂ ನಮ್ಮ ಸಂಘದ ಪರವಾಗಿ ತುಂಬ ಹೃದಯದ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೀನಿ. ಹಾಗೆಯೇ ನಮ್ಮ ಈ ಕಾರ್ಯಕ್ರಮಕ್ಕೆ ದಿಕ್ಸೂಚಿ ಭಾಷಣರಾಗಿ ಆಗಮಿಸಿರುವಂತಹ ಗಣರಾಜ್ ಭಟ್ ಕೆದಿಲ ಹಿಂದೂ ಜಾಗರಣ ವೇದಿಕೆ ಇವರಿಗೂ ಸಂಘದ ಪರವಾಗಿ ತುಂಬ ಹೃದಯದ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೀನಿ. ಹಾಗೆಯೇ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದ ಎಲ್ಲ ಮಹನೀಯರಿಗೂ ಮಾತೆಯರಿಗೂ ಈ ಮೂಲಕ ತುಂಬ ಹೃದಯದ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ. ಸಭಾ ಕಾರ್ಯಕ್ರಮದ ಅಂಗವಾಗಿ ಎಲ್ಲರಿಗೂ ಧನ್ಯವಾದದೊಂದಿಗೆ ಈ ಸಭಾ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೇವೆ. ಅಧ್ಯಕ್ಷರ ಅನುಮತಿಯ ಮೇರೆಗೆ ಈ ಸಭಾ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯಗೊಂಡಿರುತ್ತದೆ.